ದೇವರಾತ್ಮರು ನಮ್ಮಲ್ಲಿ ಮಾಡುವಂಥ ಕಾರ್ಯ ಏನು? ಪರಿಶುದ್ಧಾತ್ಮರು ನಮ್ಮಲ್ಲಿ ಮಾಡುವಂಥ ಕಾರ್ಯ ಏನು ಅಂತಂದರೆ, ನಾವು ದುಷ್ಟ ಆತ್ಮಗಳನ್ನು ಹೊರಡಿಸಿ ಅವುಗಳ ಕ್ರಿಯೆಗಳನ್ನು ಜಯಿಸುವ ಹಾಗೆ ಅವರು ನಮಗೆ ಬಲವನ್ನು ಕೊಡ್ತಾರೆ. ಪರಿಶುದ್ಧಾತ್ಮರು ನಮ್ಮಲ್ಲಿ ಮಾಡುವಂಥ ಕಾರ್ಯ ಏನು? ಪರಿಶುದ್ಧಾತ್ಮರು ನಮ್ಮಲ್ಲಿ ಮಾಡುವಂಥ ಕಾರ್ಯ, ನಾವು ದುಷ್ಟ ಆತ್ಮಗಳನ್ನು, ದೆವ್ವಗಳನ್ನು, ಸೈತಾನನನ್ನು, ಅವನ ದೂತರುಗಳನ್ನು ಹೊರಡಿಸಿ ಓಡಿಸಿ ಅವರ ಕ್ರಿಯೆಗಳನ್ನು ಅಳಿಸುವ ಹಾಗೆ ದೇವರು, ಪರಿಶುದ್ಧಾತ್ಮರು ನಮಗೆ ಬಲವನ್ನು ಕೊಡ್ತಾರೆ. ಈ ಲೋಕದಲ್ಲಿ ಸೈತಾನ್ ಇದ್ದಾನೆ, ಅವನ ದೂತರುಗಳು ಇದ್ದಾರೆ. ಇವರೇನು ಮಾಡ್ತಾರೆ? ನಮಗೆ ವಿರುದ್ಧವಾಗಿ ಹೋರಾಡ್ತಾರೆ. ಈಗ ನಾವು ಅವರಿಗೆ ವಿರುದ್ಧವಾಗಿ ಹೋರಾಡೋದು ಯಾವ ಥರ? ಅವರು ಆತ್ಮೀಯ ಲೋಕದಲ್ಲಿದ್ದಾರೆ, ನಾವು ಶಾರೀರಿಕವಾದ ಲೋಕದಲ್ಲಿದ್ದೀವಿ. ಅವರಿಗೆ ನಾವು ಕಾಣಿಸ್ತೀವಿ, ನಮಗೆ ಅವರು ಕಾಣಿಸೋದಿಲ್ಲ. ಅವರು ನಮಗಿಂತ ಬಲಿಷ್ಠರು, ಆದರೆ ನಾವು ಬಲದಲ್ಲಿ ಮಿತವಾಗಿರುವಂಥವರು. ಈಗ ಈ ರೀತಿಯಾಗಿರುವಂಥ ಅವರನ್ನು ನಾವು ಯಾವ ರೀತಿ ಎದುರಿಸೋದಕ್ಕೆ ಸಾಧ್ಯ? ಆದರೆ ಈ ರೀತಿಯಾಗಿರುವಂಥ ನಾವು ಅವರನ್ನು ಎದುರಿಸ್ಬೇಕಂತಂದರೆ ಅವರಂತೆ ನಾವು ಬಲವನ್ನು ಹೊಂದ್ಕೊಳ್ಬೇಕು. ಆತ್ಮೀಯ ಲೋಕದಲ್ಲಿ ಬಲವನ್ನು ಹೊಂದಿ ಅವರನ್ನು ನಾವು ಎದುರಿಸಬೇಕು. ಆಗ ನಮಗೆ ಆತ್ಮೀಯ ಲೋಕದ ಬಲವನ್ನು ಕೊಟ್ಟು ಆತ್ಮೀಯ ಲೋಕದಲ್ಲಿರುವಂಥ ದುಷ್ಟಾತ್ಮಗಳನ್ನು ಜಯಿಸಿ ಅವುಗಳನ್ನು ಕ್ರಿಯೆಗಳನ್ನು ಅಳಿಸುವ ಹಾಗೆ ನಡೆಸುವ ಆತನು ಪವಿತ್ರಾತ್ಮನು. ಹಲ್ಲೆಲೂಯಾ. ನಾನು ನೀವು ಮಾಂಸದಲ್ಲಿದ್ದೇವೆ, ಆದರೆ ಪರಿಶುದ್ಧಾತ್ಮರು ನಮಗೆ ಆತ್ಮೀಯವಾದ ಬಲವನ್ನು ಕೊಟ್ಟು ಸೈತಾನನನ್ನು ಅವನ ಕ್ರಿಯೆಗಳನ್ನು ಅಳಿಸುವ ಹಾಗೆ ನಮ್ಮನ್ನು ನಡೆಸ್ತಾರೆ. ಹಲ್ಲೆಲೂಯಾ. ನಾವು ದೇವರ ವಾಕ್ಯವನ್ನು ಓದಿ ನೋಡುವಾಗ ಎಫೆಸದವರಿಗೆ ಬರೆದಂಥ ಪತ್ರಿಕೆ 3ನೇ ಅಧ್ಯಾಯ ವಾಕ್ಯಗಳು 14ರಿಂದ 16 ನಾವು ಓದಿ ನೋಡೋಣ. ಹೀಗಿರಲಾಗಿ ಯಾವ ತಂದೆಯಿಂದ ಭೂಪರಲೋಕಗಳಲ್ಲಿರುವ ಪ್ರತಿ ಜನವು ಹೆಸರು ತೆಗೆದುಕೊಳ್ಳುತ್ತದೋ ಆ ತಂದೆಯ ಮುಂದೆ ನಾನು ಮೊಣಕಾಲು ಊರಿಕೊಂಡು ನೀವು ದೇವರ ಆತ್ಮನ ಮೂಲಕ ಅಂತರ್ಯದಲ್ಲಿ ವಿಶೇಷ ಬಲ ಹೊಂದಿದವರಾಗುವ ಹಾಗೆಯೂ ಅಂತ ಇಲ್ಲಿ ಬರೆಯಲ್ಪಟ್ಟಿದೆ. ಇಲ್ಲಿ ಅಪೊಸ್ತಲನಾಗಿರುವಂಥ ಪೌಲನು ಎಫೆಸ ಪಟ್ಟಣದವರಿಗೆ, ಅಲ್ಲಿರುವಂಥ ಸಭೆಯವರಿಗೆ ಪತ್ರವನ್ನು ಬರಿತಾ ಇದ್ದಾನೆ. ತನ್ನ ಪತ್ರವನ್ನು ಬರಿತಾ ನಾನು ನಿಮಗೆ ಈ ರೀತಿಯಾಗಿ ಪ್ರಾರ್ಥನೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾನೆ. ಪೌಲ ಆ ಎಫೆಸ ವಿಶ್ವಾಸಿಗಳಿಗೋಸ್ಕರ ಯಾವ ಥರ ಪ್ರಾರ್ಥನೆ ಮಾಡ್ತಾನೆ? ತಾನು ಪ್ರಾರ್ಥನೆ ಮಾಡೋ ಒಂದು ಕಾರ್ಯ ಏನು ಅಂತಂದರೆ, ನೀವು ದೇವರಾತ್ಮನ ಮೂಲಕ ಅಂತರ್ಯದಲ್ಲಿ ವಿಶೇಷ ಬಲ ಹೊಂದಿದವರಾಗುವ ಹಾಗೆಯೂ, ಅಂದರೆ ನೀವು ದೇವರಾತ್ಮರಿಂದ ನಿಮ್ಮ ಅಂತರ್ಯದಲ್ಲಿ ವಿಶೇಷ ಬಲ ಹೊಂದುವ ಹಾಗೆ ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೀನಿ ಅಂತ ಪೌಲನು ಬರೆಯೋದನ್ನು ನಾವು ಕಾಣ್ತೀವಿ. ಆಗ ನಾನು ನೀವು ದೇವರಾತ್ಮನ ಮೂಲಕ ನಮ್ಮ ಅಂತರ್ಯದಲ್ಲಿ ನಾವು ವಿಶೇಷವಾದ ಬಲವನ್ನು ಹೊಂದಿಕೊಳ್ತೇವೆ. ಹಲ್ಲೆಲೂಯಾ. ಆಗ ಪರಿಶುದ್ಧಾತ್ಮರು ನಮ್ಮ ಅಂತರ್ಯದಲ್ಲಿ ನಮಗೆ ವಿಶೇಷವಾದ ಬಲವನ್ನು ಕೊಡ್ತಾರೆ. ಯಾವ ಕಾರಣಕ್ಕೋಸ್ಕರ ಬಲವನ್ನು ಕೊಡ್ತಾರೆ? ಪವಿತ್ರಾತ್ಮರು ಅನೇಕ ಕಾರಣಗಳಿಗೋಸ್ಕರ ನಮಗೆ ಬಲವನ್ನು ಕೊಡ್ತಾರೆ. ಆದರೆ ಅದರಲ್ಲಿ ಒಂದು ಕಾರಣ, ನಾವು ಸೈತಾನನನ್ನು, ಅವನ ದೂತರುಗಳನ್ನು ಎದುರಿಸಿ ಅವರ ಕ್ರಿಯೆಗಳನ್ನು ಅಳಿಸುವುದಕ್ಕಾಗಿ ಅವರು ನಮಗೆ ಬಲವನ್ನು ಕೊಡ್ತಾರೆ. ಹಲ್ಲೆಲೂಯಾ. ಆಗ ದೇವರಾತ್ಮರು ನಾವು ಸೈತಾನನನ್ನು, ಅವನ ಕ್ರಿಯೆಗಳನ್ನು ಎದುರಿಸುವಂಥ ಬಲವನ್ನು ನಮಗೆ ಕೊಡುವಂಥವರಾಗಿ ಇದ್ದಾರೆ. ಒಂದು ಸರಿ ಏನಾಗುತ್ತೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಸೇವೆ ಮಾಡ್ತಾ ಇದ್ದಂಥ ಕಾಲಗಳಲ್ಲಿ ಒಂದು ವ್ಯಕ್ತಿಯನ್ನು ಅವ್ರ ಹತ್ರ ಕರ್ಕೊಂಡ್ಬರ್ತಾರೆ. ಆ ವ್ಯಕ್ತಿಗೆ ಮಾತು ಬರೋದಿಲ್ಲ, ಮತ್ತು ಆ ವ್ಯಕ್ತಿಗೆ ಕಣ್ಣು ಕಾಣಿಸೋದಿಲ್ಲ. ಆ ರೀತಿಯಾಗಿ ಆ ವ್ಯಕ್ತಿ ಆಗೋದಕ್ಕೆ ಕಾರಣ ಏನು ಅಂತಂತಂದರೆ, ತನಗೆ ದೆವ್ವ ಹಿಡಿದಿರುತ್ತೆ. ದೆವ್ವ ಹಿಡಿಯಲ್ಪಟ್ಟಿರೋದ್ರಿಂದ ಅವನಿಗೆ ಕಣ್ಣು ಕಾಣಿಸ್ತಾ ಇರೋದಿಲ್ಲ, ಮಾತಾಡೋದಕ್ಕೂ ಬರ್ತಾ ಇರೋದಿಲ್ಲ. ಯೇಸು ಕ್ರಿಸ್ತನ ಹತ್ರಕ್ಕೆ ತನ್ನನ್ನು ಕರ್ಕೊಂಡ್ಬರ್ತಾರೆ. ಯೇಸು ಕ್ರಿಸ್ತನ ಏನು ಮಾಡ್ತಾರೆ? ಪ್ರಾರ್ಥನೆ ಮಾಡಿ ಅವನನ್ನು ಬಿಡುಗಡೆಗೊಳಿಸಿ ಆ ದೆವ್ವವನ್ನು ಓಡಿಸ್ತಾರೆ. ಓಡಿಸಿದ ತಕ್ಷಣ ಅವನಿಗೆ ಕಣ್ಣು ಕಾಣಿಸುತ್ತೆ, ಮಾತಾಡೋದಕ್ಕೂ ಸಾಧ್ಯ ಆಗುತ್ತೆ. ಇದನ್ನ ಅಲ್ಲಿ ಇದ್ದಂಥ ಜನಗಳೆಲ್ಲ ನೋಡ್ತಾರೆ. ನೋಡಿ ಅವ್ರಿಗೆಲ್ಲ ತುಂಬ ಆಶ್ಚರ್ಯ. ಅರೆ, ಈಗ ತಾನೇ ಕಣ್ಣು ಕಾಣಿಸ್ತೀರಾ, ಹಿಂಗೆ ತಟ್ಟಾಡ್ಕೊಂಡು ಬಂದ, ಮಾತಾಡಿದ್ರು ಏನು ಮಾತಾಡ್ತಾ ಇರಲಿಲ್ಲ. ಆದರೆ ಯೇಸು ಕ್ರಿಸ್ತನು ಪ್ರಾರ್ಥನೆ ಮಾಡಿದ ತಕ್ಷಣ ಅವನು ಕಣ್ಣು ಕಾಣಿಸ್ತಾ ಇದೆ, ಎಲ್ಲರನ್ನು ನೋಡ್ತಾ ಇದ್ದಾನೆ, ಮಾತಾಡ್ತಾ ಇದ್ದಾನೆ. ಅರೆ, ಎಂಥ ಆಶ್ಚರ್ಯ! ಕಣ್ಣಿಲ್ಲದವರಿಗೆ ಕಣ್ಣು ಬರುವಂಥದ್ದು, ಮತ್ತೆ ಮಾತಾಡದೇ ಇರುವಂಥವ್ರಿಗೆ ಮಾತು ಬರುವಂಥದ್ದು, ಯೇಸು ಕ್ರಿಸ್ತನು ಒಂದು ಕ್ಷಣದಲ್ಲಿ ಎಂಥ ಕಾರ್ಯ ಮಾಡಿದ್ರು ಅಂತ ತುಂಬ ಆಶ್ಚರ್ಯ ಪಡ್ತಾರೆ. ಆಶ್ಚರ್ಯಪಟ್ಟು ಆ ಜನಗಳು ಒಬ್ರಿಗೊಬ್ರು ಏನು ಮಾತಾಡ್ಕೊಳ್ತಾರೆ ಅಂತಂದರೆ, ಈತನೇ ದಾವೀದನ ಮಗನಾಗಿರ್ಬೋದಾ ಅಂತ ಮಾತಾಡ್ಕೊಳ್ತಾರೆ. ಹಂಗಂತಂದ್ರೆ ದೇವರು ವಾಗ್ದಾನ ಮಾಡಿದಂಥ ಕ್ರಿಸ್ತನು ಈತನೇ ಆಗಿರ್ಬೋದಾ ಅಂತ ಅವರೊಬ್ರಿಗೊಬ್ರು ಮಾತಾಡ್ಕೊಳ್ತಾ ಇರ್ತಾರೆ. ಆಗ ಅಲ್ಲಿ ಫರಿಸಾಯರು ಇರ್ತಾರೆ. ಈ ಫರಿಸಾಯರಿಗೆ ಮಾತು ಕೇಳ್ತಾರೆ, ಏನು ಜನಗಳು ಯೇಸು ಕ್ರಿಸ್ತನೇ ಒಂದು ವೇಳೆ ದಾವೀದನ ಕುಮಾರನು, ದೇವರು ವಾಗ್ದಾನ ಮಾಡಿದ ಮೆಸ್ಸಿಯ ಕ್ರಿಸ್ತನಾಗಿರಬಹುದೋ ಏನೋ, ಈ ಥರ ಎಲ್ಲ ಆತನ ಮಾಡ್ತಾ ಇದ್ದಾನಲ್ಲ ಅನ್ನೋದನ್ನ ಜನಗಳು ಮಾತಾಡ್ಕೊಳ್ತಾ ಇರೋದು ನೋಡಿ ಇವ್ರಿಗೆ ಹೊಟ್ಟೆ ಕಿಚ್ಚು ಬರುತ್ತೆ. ಇವ್ರಿಗೆಲ್ಲ ಏನು ಅಂತಂದ್ರೆ, ಯೇಸು ಕ್ರಿಸ್ತನು ಬಂದ್ಬಿಟ್ಟು ದೇವರ ಕುಮಾರನಲ್ಲ, ಆತನು ವಾಗ್ದಾನ ಮಾಡಿದಂಥ ಮೆಸ್ಸಿಯ ಅಲ್ಲ ಅನ್ನೋದು ಇವ್ರ ಭಾವನೆ. ಆದರೆ ಆತನು ಮಾಡುವಂಥ ಕಾರ್ಯಗಳನ್ನು ಜನಗಳು ಕಂಡು ಈತನೇ ದಾವೀದನ ಕುಮಾರನಿರ್ಬೋದೇನೋ, ಈತನೇ ಮೆಸ್ಸಿಯ ಇರ್ಬೋದೇನೋ ಅಂತ ಮಾತಾಡ್ಕೊಳ್ಳುವಾಗ ಇವ್ರಿಗೆ ಹೊಟ್ಟೆ ಕಿಚ್ಚು, ಅದು ಆಗಬಾರದು ಅಂತ. ಅದಕ್ಕೆ ಇವ್ರೇನು ಮಾಡ್ತಾರೆ, ಒಡನೆ ಜನಗಳು ಆ ರೀತಿ ಮಾತಾಡೋದನ್ನ ಕೇಳ್ಕೊಂಡು, ಇಲ್ಲ, ಈ ಯೇಸು ಕ್ರಿಸ್ತನು ಯಾವ ಥರ ದೆವ್ವನ ಬಿಡಿಸ್ತಾ ಇದ್ದಾರೆ ಅಂತಂತಂದರೆ,
ಆತನು ದೆವ್ವಗಳ ಒಡೆಯನಾಗಿರುವಂತಹ ಬೆಲ್ಜೆಬೂಲನ ಸಹಾಯದಿಂದಲೇ ದೆವ್ವಗಳನ್ನ ಓಡಿಸ್ತಾ ಇರೋದು ಹೊರತು ಬೇರೆ ಯಾವ ತರನೂ ಅಲ್ಲ ಅಂತ ಒಂದು ಮಾತು ಹೇಳ್ಬಿಡ್ತಾರೆ. ಆಗ ಯೇಸು ಕ್ರಿಸ್ತನ ಏನ್ ಮಾಡ್ತಾರೆ, ಅವ್ರಿಗೆ ಉತ್ತರ ಕೊಡ್ತಾ ಹಲವು ಕಾರ್ಯಗಳನ್ನ ಅವ್ರು ಹೇಳ್ತಾರೆ. ಆದ್ರೆ ಆ ರೀತಿ ಉತ್ತರ ಕೊಡ್ತಾ ಇರುವಾಗ ಒಂದು ಮಾತನ್ನ ಯೇಸು ಕ್ರಿಸ್ತನ್ ಹೇಳ್ತಾರೆ. ಅವ್ರು ಏನ್ ಹೇಳ್ತಾರೆ ನಾವು ಓದಿ ನೋಡೋಣ. ಮತ್ತಾಯನ ಬರೆದಂತ ಸುವಾರ್ತೆ 12ನೇ ಅಧ್ಯಾಯ 28ನೇ ವಾಕ್ಯ. ನಾನು ದೇವರ ಆತ್ಮನ ಬಲದಿಂದಲೇ ದೆವ್ವಗಳನ್ನು ಬಿಡಿಸುವುದಾದರೆ ದೇವರ ರಾಜ್ಯವು ನಿಮ್ಮ ಹತ್ತಿರಕ್ಕೆ ಬಂತಲ್ಲ ಎಂಬುದಾಗಿ. ಯೇಸು ಕ್ರಿಸ್ತನ ಅವರಿಗೆ ಉತ್ತರ ಕೊಡ್ತಾ ಹೇಳೋ ಮಾತೇನಂತಂದ್ರೆ, ನಾನು ದೇವರ ಆತ್ಮನ ಬಲದಿಂದಲೇ ದೆವ್ವಗಳನ್ನು ಬಿಡಿಸ್ತಾ ಇದ್ರೆ ದೇವರ ರಾಜ್ಯವು ನಿಮ್ಮ ಹತ್ತಿರಕ್ಕೆ ಬಂತಲ್ಲ ಅಂತ ಯೇಸು ಕ್ರಿಸ್ತನ್ ಹೇಳ್ತಾರೆ. ಅದ್ರ ಮುಖಾಂತರ ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ನಾನು ದೇವರ ಆತ್ಮನ ಬಲದಿಂದಲೇ ದೆವ್ವಗಳನ್ನ ಬಿಡಿಸ್ತಾ ಇದ್ದೇನೆ, ದೇವರ ರಾಜ್ಯ ನಿಮ್ಮ ಸಮೀಪಕ್ಕೆ ಬಂದಿದೆ ಅಂತ ಯೇಸು ಕ್ರಿಸ್ತನು ಹೇಳುವಂಥದ್ದನ್ನು ನಾವು ಕಾಣ್ತೀವಿ. ಆಗ ಯೇಸು ಕ್ರಿಸ್ತನು ದೆವ್ವಗಳನ್ನ ಬಿಡುಗಡೆಗೊಳಿಸ್ತಾ ಇದ್ದದ್ದು ಯಾವ ರೀತಿಯಾಗಿ? ಯೇಸು ಕ್ರಿಸ್ತನು ದೆವ್ವಗಳನ್ನ ಬಿಡುಗಡೆಗೊಳಿಸ್ತಾ ಇದ್ದದ್ದು ದೇವರ ಆತ್ಮರ ಬಲದಿಂದಾಗಿ. ಇನ್ನು ನಾವು ದೇವರ ವಾಕ್ಯವನ್ನು ಓದಿ ನೋಡುವಾಗ ಲೂಕನ ಬರೆದಂತ ಸುವಾರ್ತೆ 4ನೇ ಅಧ್ಯಾಯ ವಾಕ್ಯಗಳು 18 ಮತ್ತು 19 ಓದಿ ನೋಡೋಣ. ಕರ್ತನ ಆತ್ಮವು ನನ್ನ ಮೇಲೆ ಇದೆ, ಆತನು ನನ್ನನ್ನು ಬಡವರಿಗೆ ಶುಭ ವರ್ತಮಾನವನ್ನು ಸಾರುವುದಕ್ಕೆ ಅಭಿಷೇಕಿಸಿದನು, ಸೆರೆಯವರಿಗೆ ಬಿಡುಗಡೆ ಆಗುವುದನ್ನು ಮತ್ತು ಕುರುಡರಿಗೆ ಕಣ್ಣು ಬರುವುದನ್ನು ಪ್ರಸಿದ್ಧಪಡಿಸುವುದಕ್ಕೂ, ಮನಮುರಿದವರನ್ನು ಬಿಡಿಸಿ ಕಳುಹಿಸುವುದಕ್ಕೂ, ಕರ್ತನು ನೇಮಿಸಿರುವ ಶುಭ ವರ್ಷವನ್ನು ಪ್ರಚುರಪಡಿಸುವುದಕ್ಕೂ ಆತನು ನನ್ನನ್ನು ಕಳುಹಿಸಿದ್ದಾನೆ ಎಂಬುದು. ಯೇಸು ಕ್ರಿಸ್ತನು ನಜರೇತ್ಗೆ ಹೋಗ್ತಾರೆ. ತಾನು ಬೆಳೆದು ಬಂದಂತ ಊರು ನಜರೇತ್. ಅಲ್ಲಿ ಒಂದು ಸಭಾಮಂದಿರ ಇರುತ್ತೆ. ಆ ಸಭಾಮಂದಿರಕ್ಕೆ ಒಂದು ದಿವಸ ಹೋಗಿ ಅಲ್ಲಿ ವಾಕ್ಯ ಬೋಧನೆ ಮಾಡ್ತಾ ಇರ್ತಾರೆ. ಆ ಸಮಯದಲ್ಲಿ ಯೆಶಾಯನ ಪ್ರವಾದನೆ ಪುಸ್ತಕವನ್ನು ಅವರು ತಗೊಂಡು ಆ ಯೆಶಾಯನ ಪ್ರವಾದನೆ ಪುಸ್ತಕದಿಂದ ಈ ವಾಕ್ಯಗಳು ಬರೆದಿರುವಂತ ಸ್ಥಳದಲ್ಲಿ ಅವ್ರು ಓದ್ತಾರೆ. ಈ ವಾಕ್ಯಗಳನ್ನ ಅವ್ರು ಓದಿ ಅವರು ಮತ್ತೆ ಕೊಟ್ಬಿಡ್ತಾರೆ. ಆಮೇಲೆ ಒಂದು ಮಾತು ಹೇಳ್ತಾರೆ, ಏನಂತಂದ್ರೆ, ಈ ಮಾತುಗಳು ಇವತ್ತು ನೀವು ನನ್ನನ್ನು ನೋಡ್ತಾ ಇರುವಾಗ ನನ್ನಲ್ಲಿ ಅದು ನೆರವೇರಿದೆ ಎಂಬುದಾಗಿ ಅವ್ರು ಹೇಳ್ತಾರೆ. ಅಂದ್ರೆ ಈ ಮಾತುಗಳು ನನ್ನ ವಿಷಯವಾಗಿ ಬರೆಯಲ್ಪಟ್ಟಿರೋದು, ನನ್ನಲ್ಲಿ ಅದು ನೆರವೇರಿದೆ ಅಂತ ಯೆಶಾಯ ಪ್ರವಾದನೆ ಪುಸ್ತಕದ ವಾಕ್ಯಗಳನ್ನ ಅವರು ಓದಿ ಹೇಳ್ತಾರೆ. ಆಗ ಇಲ್ಲಿ ಈ ಯೆಶಾಯ ಪ್ರವಾದನೆ ಪುಸ್ತಕದಲ್ಲಿ ಬರೆಯಲ್ಪಟ್ಟಿರುವಂತಹ ಮಾತುಗಳೇನಂತಂದ್ರೆ, ಮೊದಲಾಗಿ ಕರ್ತನ ಆತ್ಮವು ನನ್ನ ಮೇಲೆ ಅದೇ ಎಂಬುದಾಗಿ. ಇದು ಯಾರ ಕುರಿತಾಗಿ ಬರೆಯಲ್ಪಟ್ಟಿದೆ? ಯೇಸು ಕ್ರಿಸ್ತನ ಕುರಿತಾಗಿ. ಯೇಸು ಕ್ರಿಸ್ತನ ಮೇಲೆ ಯಾರಿದ್ದಾರೆ? ಯೇಸು ಕ್ರಿಸ್ತನ ಮೇಲೆ ಪವಿತ್ರ ಆತ್ಮರು, ಕರ್ತರ ಆತ್ಮರು ಇದ್ದಾರೆ. ಮತ್ತೆ ಕರ್ತನ ಆತ್ಮರು ಯೇಸು ಕ್ರಿಸ್ತನ ಏನೆಲ್ಲ ಮಾಡುವ ಹಾಗೆ ಅವರಿಗೆ ನಡೆಸ್ತಾರೆ ಅಂತಂದ್ರೆ, ಬಡವರಿಗೆ ಶುಭ ವರ್ತಮಾನವನ್ನು ಸಾರುವ ಹಾಗೆ ಅವರು ತನ್ನನ್ನು ನಡೆಸ್ತಾರೆ. ಮತ್ತೆ ಸೆರೆಯವರಿಗೆ ಬಿಡುಗಡೆ ಆಗುವುದನ್ನು ಮತ್ತು ಕುರುಡರಿಗೆ ಕಂಡು ಬರುವುದನ್ನು ಪ್ರಸಿದ್ಧಪಡಿಸುವುದಕ್ಕೆ ಅವರು ಆತನನ್ನ ನಡೆಸ್ತಾರೆ. ಆಗ ಯೇಸು ಕ್ರಿಸ್ತನು ಏನೆಲ್ಲ ಕಾರ್ಯಗಳು ಮಾಡ್ತಾರೆ? ಯೇಸು ಕ್ರಿಸ್ತನು ಅನೇಕ ಕಾರ್ಯಗಳು ಮಾಡ್ತಾರೆ. ಅದರಲ್ಲಿ ಒಂದು ಕಾರ್ಯ ಏನಂತಂದ್ರೆ, ಸೆರೆಯವರನ್ನ ಬಿಡುಗಡೆಗೊಳಿಸುವಂಥದ್ದು. ಆಗ ಯೇಸು ಕ್ರಿಸ್ತನು ಯಾವ ಸೆರೆಯಿಂದ ಬಿಡಿಸ್ತಾರೆ? ಯೇಸು ಕ್ರಿಸ್ತನು ಎಷ್ಟೋ ವಿಧವಾದ ಸೆರೆಯಿಂದ ಮನುಷ್ಯರನ್ನ ಬಿಡುಗಡೆಗೊಳಿಸ್ತಾರೆ. ಅನಾರೋಗ್ಯ ಅನ್ನುವಂಥ ಸೆರೆ, ಕಷ್ಟ, ಕಣ್ಣೀರು, ಬಾಧೆಗಳು, ಸಮಸ್ಯೆಗಳು ಅನ್ನುವಂಥ ಸೆರೆ, ಎಷ್ಟೋ ವಿಧವಾದ ಸೆರೆಗೆ ಮನುಷ್ಯ ಒಳಗಾಗಿರ್ತಾನೆ. ಅವೆಲ್ಲವುಗಳಿಂದ ಅವ್ರು ಮನುಷ್ಯರನ್ನ ಬಿಡಿಸ್ತಾರೆ. ಆದರೆ ಮನುಷ್ಯ ಒಳಗಾಗುವಂಥ ಅನೇಕ ಸೆರೆಗಳಲ್ಲಿ ಒಂದು ಸೆರೆ ಯಾವುದು ಅಂತಂತಂದ್ರೆ, ಸೈತಾನನಿಂದ ಕಟ್ಟಲ್ಪಟ್ಟಿರುವಂತಹ ಸೆರೆ, ದುಷ್ಟ ಆತ್ಮಗಳ ಕ್ರಿಯೆಗಳಿಂದ, ದೆವ್ವದ ಕ್ರಿಯೆಗಳಿಂದ ಕಟ್ಟಲ್ಪಟ್ಟಿರುವಂತಹ ಸೆರೆಯಲ್ಲಿ ಮನುಷ್ಯ ಇರ್ತಾನೆ. ಅದರಿಂದ ಯೇಸು ಕ್ರಿಸ್ತನು ಜನಗಳನ್ನ ಬಿಡುಗಡೆ ಮಾಡ್ತಾರೆ. ಆಗ ಯೇಸು ಕ್ರಿಸ್ತನು ಸೆರೆಯಲ್ಲಿರುವಂಥ ಸೈತಾನನ ಸೆರೆಯಲ್ಲಿರುವಂಥ ಜನಗಳನ್ನ ಬಿಡಿಸುವಂಥದ್ದು ಯಾವ ರೀತಿ? ಅವ್ರು ಯಾವ ರೀತಿ ಬಿಡಿಸ್ತಾರೆ ಅಂತಂದ್ರೆ, ಕರ್ತನ ಆತ್ಮನ ಬಲದಿಂದ ಅವರು ಬಿಡಿಸ್ತಾರೆ. ಸೆರೆಯಲ್ಲಿರುವಂಥವ್ರನ್ನ ಬಿಡಿಸುವುದಕ್ಕಾಗಿ ಕರ್ತನ ಆತ್ಮನು ಯೇಸು ಕ್ರಿಸ್ತನ ಮೇಲೆ ಇದ್ದಾರೆ ಅಂತ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಅದು ಮಾತ್ರ ಅಲ್ಲದರ ಅಪೊಸ್ತಲರ ಕೃತ್ಯಗಳು 10ನೇ ಅಧ್ಯಾಯ 38ನೇ ವಾಕ್ಯವನ್ನ ನಾವು ಓದಿ ನೋಡೋಣ. ದೇವರು ನಜರೇತಿನ ಯೇಸುವನ್ನು ಪವಿತ್ರಾತ್ಮದಿಂದಲೂ ಬಲದಿಂದಲೂ ಅಭಿಷೇಕಿಸಿದನು. ದೇವರು ಆತನ ಸಂಗಡ ಇದ್ದದರಿಂದ ಆತನ ಉಪಕಾರಗಳನ್ನು ಮಾಡುತ್ತಾ ಸೈತಾನನಿಂದ ಬಾಧಿಸಲ್ಪಡುತ್ತಿರುವವರೆಲ್ಲರನ್ನು ಗುಣಪಡಿಸುತ್ತಾ ಸಂಚರಿಸಿದನು. ಮಾತನ್ನ ಪೇತ್ರ ಹೇಳ್ತಾನೆ. ತಾನು ಹೇಳೋ ಮಾತೇನೆಂದರೆ, ದೇವರು ನಜರೇತಿನ ಯೇಸುವನ್ನು ಪವಿತ್ರಾತ್ಮದಿಂದಲೂ ಬಲದಿಂದಲೂ ಅಭಿಷೇಕಿಸಿದನು. ಮತ್ತೆ ದೇವರು ತನ್ನ ಸಂಗಡ ಇದ್ದದರಿಂದ ಆತನು ಏನ್ ಮಾಡ್ತಾ ಇದ್ರು ಅಂತೆ? ಆತನು ಉಪಕಾರಗಳನ್ನು ಮಾಡುತ್ತಾ ಸೈತಾನನಿಂದ ಬಾಧಿಸಲ್ಪಡುತ್ತಿರುವವರೆಲ್ಲರನ್ನ ಗುಣಪಡಿಸುತ್ತಾ ಸಂಚರಿಸಿದನು ಎಂಬುದಾಗಿ. ಆಗ ಯೇಸು ಕ್ರಿಸ್ತನು ಮಾಡಿದ ಕಾರ್ಯ, ಸೈತಾನನಿಂದ ಬಾಧಿಸಲ್ಪಡುತ್ತಿರುವಂತವರೆಲ್ಲರನ್ನ ಬಿಡುಗಡೆಗೊಳಿಸಿ ಅವರನ್ನ ಸೌಖ್ಯಗೊಳಿಸಿ ಅವರು ಸೇವೆಯನ್ನು ಮಾಡುತ್ತಾ ಬಂದರು. ಆದ್ರೆ ಇದನ್ನ ಅವ್ರು ಯಾವ ರೀತಿ ಮಾಡಿದ್ರು? ಇದನ್ನ ಮಾಡೋದಕ್ಕಿಂತ ಮುಂಚೆ ದೇವರು ಏನ್ ಮಾಡಿದ್ರು ಅಂತ ಪೇತ್ರ ಹೇಳ್ತಾನೆ. ಪೇತ್ರ ಹೇಳೋ ಮಾತು, ದೇವರು ನಜರೇತಿನ ಯೇಸುವನ್ನು ಪವಿತ್ರಾತ್ಮದಿಂದಲೂ ಬಲದಿಂದಲೂ ಅಭಿಷೇಕಿಸಿದನು. ಮತ್ತೆ ಯೇಸುವಿನ ಸಂಗಡ ದೇವರು ಇದ್ರು.
ಆತನು ಈ ಕಾರ್ಯಗಳನ್ನೆಲ್ಲ ಮಾಡಿದ್ರು ಅಂತ ಪೇತ್ರನು ಬರೀತಾನೆ. ಆಗ ಯೇಸು ಕ್ರಿಸ್ತನು ಸೈತಾನದಿಂದ ಬಾಧಿಸಲ್ಪಟ್ಟವರನ್ನೆಲ್ಲ ಬಿಡುಗಡೆಗೊಳಿಸುತ್ತಾ ಸಂಚರಿಸಿದ್ದು ದೇವರ ಆತ್ಮನ ಬಲದಿಂದ. ಆಗ ನಾವು ಓದಿ ನೋಡಿದಂಥ ಈ ವಾಕ್ಯಗಳಲ್ಲೆಲ್ಲ ನಾವು ನೋಡುವಾಗ ಮತ್ತಾಯ ಸುವಾರ್ತೆಯಲ್ಲಿ ಯೇಸು ಕ್ರಿಸ್ತನು ನಾನು ದೇವರ ಆತ್ಮನ ಬಲದಿಂದ ದೆವ್ವಗಳನ್ನ ಬಿಡುಗಡೆಗೊಳಿಸ್ತೀನಿ ಅಂತ ಹೇಳ್ತಾರೆ. ಅದ್ರ ಜೊತೆಗೆ ಲೂಕನ ಸುವಾರ್ತೆಯಲ್ಲಿ ಕರ್ತನ ಆತ್ಮ ನನ್ನ ಮೇಲೆ ಇದೆ, ನಾನು ಸೆರೆಯಲ್ಲಿರುವಂಥವ್ರನ್ನ ಬಿಡುಗಡೆಗೊಳಿಸ್ತೀನಿ ಅಂತ ಹೇಳ್ತಾರೆ. ಇಲ್ಲಿ ಪೇತ್ರನು ದೇವರು ಯೇಸು ಕ್ರಿಸ್ತನನ್ನ ಪವಿತ್ರಾತ್ಮದ ಬಲದಿಂದಲೂ ಅಭಿಷೇಕಿಸಿದನು. ತನ್ನ ಸಂಗಡ ದೇವರಿದ್ದರಿಂದ ತಾನು ಹೊರಟು ಹೋಗಿ ಸೈತಾನದಿಂದ ಬಾಧಿಸಲ್ಪಟ್ಟವರೆಲ್ಲರನ್ನ ಬಿಡುಗಡೆಗೊಳಿಸುತ್ತಾ ಸಂಚರಿಸಿದನು ಎಂಬುದಾಗಿ ಹೇಳ್ತಾರೆ. ಆಗ ಈ ವಾಕ್ಯಗಳನ್ನೆಲ್ಲ ನಾವು ಓದಿ ನೋಡುವಾಗ ಯೇಸು ಕ್ರಿಸ್ತನು ದೆವ್ವಗಳಿಂದ ಹಿಡಿಯಲ್ಪಟ್ಟವರನ್ನ ಬಿಡುಗಡೆಗೊಳಿಸ್ತಾ ಸಂಚರಿಸಿದ್ರು. ಇದೆಲ್ಲ ಆಗಿದೆ ಯಾವುದರಿಂದ? ಪರಿಶುದ್ಧಾತ್ಮರ ಬಲದಿಂದ. ಹಲ್ಲೆಲೂಯಾ. ಆಗ ದೇವರಾತ್ಮರು ಮಾಡೋ ಕ್ರಿಯೆ ಯಾವುದು? ದೇವರಾತ್ಮರು ಮಾಡೋ ಕ್ರಿಯೆ ಏನಂತಂದ್ರೆ ಅವರು ನಾವು ದೆವ್ವಗಳನ್ನು ಹೊರಡಿಸಿ ಅವುಗಳ ಕ್ರಿಯೆಗಳನ್ನು ಅಳಿಸಿ ಜನಗಳನ್ನ ಬಿಡುಗಡೆಗೊಳಿಸುವ ಹಾಗೆ ಅವರು ನಮಗೆ ಬಲವನ್ನು ಕೊಡ್ತಾರೆ. ಹಲ್ಲೆಲೂಯಾ. ಆವತ್ತು ಯೇಸು ಕ್ರಿಸ್ತನಿಗೆ ಅವರು ಬಲವನ್ನು ಕೊಟ್ಟರು, ಆದರೆ ಇವತ್ತು ನನಗೂ ನಿಮಗೂ ಸಹ ಅವರು ಅದೇ ಬಲವನ್ನು ಕೊಡ್ತಾರೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ತಾನು ಯಾವ ಆತ್ಮನ ಬಲದಿಂದ ದೆವ್ವಗಳನ್ನು ಹೊರಡಿಸಿ ಜನಗಳನ್ನ ಬಿಡುಗಡೆಗೊಳಿಸಿದ್ರು ಅದೇ ಆತ್ಮನನ್ನ ನನಗೂ ನಿಮಗೂ ಸಹ ಅವರು ಅನುಗ್ರಹಿಸ್ತಾರೆ. ತನ್ನ ಆತ್ಮನನ್ನ ನಮ್ಮ ಮೇಲೆ ಸುರಿಸಿ ನಾವು ದೆವ್ವಗಳನ್ನು ಹೊರಡಿಸಿ ಜನಗಳನ್ನ ಬಿಡುಗಡೆಗೊಳಿಸುವ ಹಾಗೆ ಅವುಗಳ ಕ್ರಿಯೆಗಳನ್ನು ಅಳಿಸುವ ಹಾಗೆ ಅವರು ನಮಗೆ ಸಹಾಯವನ್ನು ಮಾಡ್ತಾರೆ. ಹಲ್ಲೆಲೂಯಾ. ಆದರೆ ನಾವು ಮಾಡಬೇಕಾಗಿರೋದಲ್ಲ ಏನು? ನಾವು ಮಾಡಬೇಕಾಗಿರೋದಲ್ಲ, ಕರ್ತನೇ ನಿನ್ನ ಆತ್ಮದ ತುಂಬಿಸು, ನನ್ನನ್ನು ಬಲಪಡಿಸು, ದೆವ್ವಗಳನ್ನು ಹೊರಡಿಸುವುದಕ್ಕೂ ಅವುಗಳ ಕ್ರಿಯೆಗಳನ್ನು ಅಳಿಸುವುದಕ್ಕೂ ಜನರನ್ನ ರಕ್ಷಿಸುವುದಕ್ಕೂ ನನಗೆ ಸಹಾಯ ಮಾಡುವಂತ ನಾವು ಪ್ರಾರ್ಥನೆ ಮಾಡುವಂತವರಾಗಿರಬೇಕು. ಹಲ್ಲೆಲೂಯಾ. ಆಗ ಅವರು ನಮಗೆ ತನ್ನ ಆತ್ಮನನ್ನ ಅನುಗ್ರಹಿಸ್ತಾರೆ. ನಾವು ದೇವರ ವಾಕ್ಯವನ್ನು ಓದಿ ನೋಡುವಾಗ ಮಾರ್ಕನು ಬರೆದಂಥ ಸುವಾರ್ತೆ 16ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಈ ರೀತಿಯಾಗಿ ಹೇಳ್ತಾರೆ, ಇದಲ್ಲದೆ ನಂಬುವವರಿಂದ ಈ ಸೂಚಕ ಕಾರ್ಯಗಳು ಉಂಟಾಗುವವು, ನನ್ನ ಹೆಸರನ್ನು ಹೇಳಿ ದೆವ್ವಗಳನ್ನು ಬಿಡಿಸುವರು. ಯೇಸು ಕ್ರಿಸ್ತನು ಶಿಷ್ಯಂದರಿಗೆ ಕಡೆಯ ಅಪ್ಪಣೆಯನ್ನು ಕೊಡುತ್ತಾ ನೀವು ಹೊರಟು ಹೋಗಿ ಎಲ್ಲಾ ಕಡೆಗಳಲ್ಲಿ ಸುವಾರ್ತೆಯನ್ನು ಸಾರಿರಿ, ನಂಬುವವನು ರಕ್ಷಣೆ ಹೊಂದಿಕೊಳ್ತಾನೆ ಅಂತ ಹೇಳಿ ನಂಬುವವರಿಂದ ಈ ಸೂಚಕ ಕಾರ್ಯಗಳು ಆಗುತ್ತವೆ ಅಂತ ಹೇಳಿ ಒಂದು ಮಾತು ಹೇಳ್ತಾರೆ. ಏನಂತಂದ್ರೆ ನನ್ನ ಹೆಸರನ್ನು ಹೇಳಿ ದೆವ್ವಗಳನ್ನ ಬಿಡಿಸುವರು ಎಂಬುದಾಗಿ ಯೇಸು ಕ್ರಿಸ್ತನು ಹೇಳುವಂಥದ್ದನ್ನ ನಾವು ಕಾಣ್ತೇವೆ. ಮತ್ತೆ ಅದು ಮಾತ್ರ ಅಲ್ದಿರ ನಾವು ಲೂಕನ ಬರೆದ ಸುವಾರ್ತೆ 10ನೇ ಅಧ್ಯಾಯ 19ನೇ ವಾಕ್ಯವನ್ನು ನಾವು ಓದಿ ನೋಡಿದರೆ ಇಲ್ಲೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಈ ರೀತಿಯಾಗಿ ಹೇಳ್ತಾರೆ, ನೋಡಿರಿ ಹಾವುಗಳನ್ನು ಚೇಳುಗಳನ್ನು ವೈರ್ಯ ಸಮಸ್ತ ಬಲವನ್ನು ತುಳಿಯುವುದಕ್ಕೆ ನಿಮಗೆ ಅಧಿಕಾರ ಕೊಟ್ಟಿದ್ದೇನೆ, ಯಾವುದು ನಿಮಗೆ ಕೇಡು ಮಾಡುವುದೇ ಇಲ್ಲ. ಇಲ್ಲಿ ಯೇಸು ಕ್ರಿಸ್ತನು ಒಂದು ಮಾತು ಹೇಳ್ತಾರೆ. ಅವ್ರು ಹೇಳೋದೇನಂತಂದ್ರೆ ಹಾವುಗಳನ್ನು ಚೇಳುಗಳನ್ನು, ಈ ಹಾವುಗಳು ಚೇಳುಗಳು ಇದೆಲ್ಲ ಯಾವುದು? ಈ ಹಾವುಗಳು ಚೇಳುಗಳು ಅಂತಂತಂದ್ರೆ ಸೈತಾನನನ್ನು ದೆವ್ವಗಳನ್ನ ಸೂಚಿಸುತ್ತೆ. ಆಗ ಹಾವುಗಳನ್ನು ಚೇಳುಗಳನ್ನು ವೈರಿಯ ಸಮಸ್ತ ಬಲವನ್ನ ತುಳಿಯುವುದಕ್ಕೆ ನಿಮಗೆ ಅಧಿಕಾರ ಕೊಟ್ಟಿದ್ದೇನೆ ಎಂಬುದಾಗಿ ಯೇಸು ಕ್ರಿಸ್ತನು ಹೇಳುವಂಥದ್ದನ್ನ ನಾವು ಕಾಣ್ತೇವೆ. ಅದು ಮಾತ್ರ ಅಲ್ದರ ಕೀರ್ತನೆಗಳ ಪುಸ್ತಕ 91ನೇ ಅಧ್ಯಾಯ 13ನೇ ವಾಕ್ಯವನ್ನ ನಾವು ಓದಿ ನೋಡೋಣ. ಸಿಂಹ ಸರ್ಪಗಳ ಮೇಲೆ ನಡೆಯುವಿ, ಪ್ರಾಯದ ಸಿಂಹವನ್ನು ಘಟಸರ್ಪವನ್ನ ತುಳಿದು ಬಿಡುವಿ. ಇಲ್ಲಿ ದೇವರ ವಾಕ್ಯ ನಮಗೆ ಹೇಳೋ ಮಾತೇನಂತಂದ್ರೆ ಸಿಂಹ ಸರ್ಪಗಳ ಮೇಲೆ ನಡೆಯುವಿ. ಇಲ್ಲಿ ನಾವು ಯಾವುದ್ರ ಮೇಲೆ ನಡೀತೀವಿ ಅಂತ ವಾಕ್ಯ ಇದೆ? ನಾವು ಸಿಂಹ ಸರ್ಪಗಳ ಮೇಲೆ ನಡೆಯುತ್ತೀವಿ. ಸರ್ಪ ಅಂದ್ರೆ ನಮಗೆ ಗೊತ್ತು, ಈಗಾಗಲೇ ಸೈತಾನನನ್ನು ದೆವ್ವಗಳನ್ನು ಸೂಚಿಸುತ್ತೆ ಅಂದ್ರೆ. ಈ ಸಿಂಹ ಯಾವುದು? ಈ ಸಿಂಹನು ಕೂಡ ಒಂದು ರೀತಿ ಸೈತಾನನನ್ನ ದೆವ್ವಗಳನ್ನ ಸೂಚಿಸುತ್ತೆ. ಇನ್ನೊಂದು ಕಡೆ ದೇವರ ವಾಕ್ಯದಲ್ಲಿ ಇದೆ, ಸೈತಾನನ್ನು ಗರ್ಜಿಸುವ ಸಿಂಹದ ಉಪಾದಿಯಲ್ಲಿ ಯಾರನ್ನ ನುಂಗಬೇಕು ಅಂತ ಅವನು ಬರ್ತಾನೆ ಅಂತ ಹೇಳಿ. ಆಗ ಸಿಂಹವನ್ನ ಸೈತಾನನಿಗೂ ದೆವ್ವಗಳಿಗೂ ಸಹ ಹೋಲಿಸಲಾಗುತ್ತೆ. ಆಗ ಇಲ್ಲಿ ಬರೆಯಲ್ಪಟ್ಟಿರೋ ಸಿಂಹ ಸರ್ಪಗಳ ಮೇಲೆ ನಡೆಯುವಿ ಅಂತ ಹೇಳುವಾಗ ಅದು ಸೈತಾನನ್ನು ದೆವ್ವಗಳನ್ನ ಅದು ಸೂಚಿಸುತ್ತೆ. ಆಗ ಸಿಂಹ ಸರ್ಪಗಳ ಮೇಲೆ ನಡೆಯುವಿ, ಪ್ರಾಯದ ಸಿಂಹವನ್ನು ಘಟಸರ್ಪವನ್ನ ತುಳಿದು ಬಿಡುವಿ. ಈ ಪ್ರಾಯದ ಸಿಂಹ ಯಾವುದು? ಪ್ರಾಯದ ಸಿಂಹ ಯಾವುದು ಅಂತಂದ್ರೆ ತುಂಬಾ ಬಲಿಷ್ಠವಾದ ಸಿಂಹ. ಸಹಜವಾಗಿ ಸಿಂಹ ನಮಗೆ ಗೊತ್ತು, ಆದ್ರೆ ಸಿಂಹಗಳಲ್ಲಿ ತುಂಬಾ ಬಲ ಇರುವಂಥದ್ದು ಯಾವುದು ಅಂತಂದ್ರೆ ಪ್ರಾಯದ ಸಿಂಹ. ವಯಸ್ಸಾಗಿರೋಂಥ ಸಿಂಹಕ್ಕೆ ಬಲ ಇರೋದಿಲ್ಲ, ಅದು ಸುಮ್ಮನೆ ಮೂಲೆಯಲ್ಲೆಲ್ಲ ಇರುತ್ತೆ. ಆದ್ರೆ ತುಂಬಾ ಆರ್ಭಟಿಸೋದು, ಎಲ್ಲ ಆಧಿಪತ್ಯ ಸಾಧಿಸೋದೆಲ್ಲ ಯಾವುದು ಅಂತಂತಂದ್ರೆ ಪ್ರಾಯದ ಸಿಂಹಗಳು. ಅದೇ ತರ ಸರ್ಪ ಇದೆ, ಸರ್ಪದಲ್ಲೂ ಕೂಡ ಘಟ ಸರ್ಪ ಅಂದ್ರೆ ಬಲಿಷ್ಠವಾದ ಸರ್ಪ ಅಂತ ಹೇಳಿ. ಆಗ ಪ್ರಾಯದ ಸಿಂಹಗಳಾಗಿದ್ರು ಸರಿ, ಘಟ ಸರ್ಪಗಳಾಗಿದ್ರು ಸರಿ, ಅವೆಲ್ಲವನ್ನ ನೀವು ತುಳಿದು ಬಿಡ್ತೀರಾ ಅಂತ ದೇವರ ವಾಕ್ಯ ಹೇಳುತ್ತೆ. ಅಂದ್ರೆ ಸೈತಾನನು ಎಷ್ಟೇ ಬಲಿಷ್ಠನಾಗಿದ್ರು, ದೆವ್ವಗಳಿಗೆ ಎಷ್ಟೇ ಶಕ್ತಿ ಇದ್ರು ಕೂಡ ಅವೆಲ್ಲವನ್ನ ನೀವು ತುಳಿತೀರಾ ಅಂತ ದೇವರ ವಾಕ್ಯ ಹೇಳುತ್ತೆ. ಆಗ ನಾವು ಓದಿದಂಥ ವಾಕ್ಯ ಎಲ್ಲ ಒಂದು ಕಡೆ ಯೇಸು ಕ್ರಿಸ್ತನು ನನ್ನ ಹೆಸರಿನಲ್ಲಿ ನೀವು ದೆವ್ವಗಳನ್ನು ಓಡಿಸ್ತೀರಾ ಅಂತ ಅವ್ರು ಹೇಳ್ತಾರೆ.
ಇನ್ನೊಂದು ಕಡೆಯಲ್ಲಿ ಯೇಸು ಕ್ರಿಸ್ತನು, ನೀವು ಹಾವುಗಳನ್ನು, ಚೇಳುಗಳನ್ನು, ವೈರಿಯ ಸಮಸ್ತ ಬಲವನ್ನು ತುಳಿಯುವ ಅಧಿಕಾರವನ್ನ ನಾನು ನಿಮಗೆ ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ. ಇಲ್ಲಿ ವಾಕ್ಯ ಹೇಳುತ್ತೆ, ನೀವು ಸಿಂಹಗಳನ್ನ, ಸರ್ಪಗಳನ್ನ, ಅದರಲ್ಲೂ ಪ್ರಾಯ ಸಿಂಹಗಳಾದ್ರೂ ಸರಿ, ಘಟ ಸರ್ಪಗಳಾದ್ರೂ ಸರಿ, ನೀವು ತುಳಿದು ಬಿಡ್ತೀರಾ ಅಂತ ದೇವರ ವಾಕ್ಯದಲ್ಲಿ ಇದೆ. ಆದ್ರೆ ಇದನ್ನೆಲ್ಲ ನಾವು ಯಾವ ರೀತಿ ಮಾಡೋದಕ್ಕೆ ಸಾಧ್ಯ? ಇದನ್ನೆಲ್ಲ ನಾವು ಯಾವ ರೀತಿ ಮಾಡೋದಕ್ಕೆ ಸಾಧ್ಯ ಅಂತಂತಂದ್ರೆ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪರಿಶುದ್ಧಾತ್ಮರ ಬಲದಿಂದ ಇವುಗಳನ್ನ ನಾವು ಮಾಡೋದಕ್ಕೆ ಸಾಧ್ಯ. ಹಲ್ಲೆಲೂಯಾ. ಇವುಗಳನ್ನ ಮಾಡುವಂತೆ ನಮಗೆ ಬಲವನ್ನು ಕೊಡುವ ಆತನು ಪರಿಶುದ್ಧಾತ್ಮನು. ಹಲ್ಲೆಲೂಯಾ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಅಧಿಕಾರ ಇದೆ, ಆದ್ರೆ ಪರಿಶುದ್ಧಾತ್ಮನು ನಮಗೆ ಅದನ್ನು ಮಾಡುವಂತೆ ಬಲವನ್ನು ಕೊಡ್ತಾರೆ. ಹಲ್ಲೆಲೂಯಾ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಈ ರೀತಿ ಎಲ್ಲ ಹೇಳಿದ್ರು. ಆದರೆ ಇವ್ರು ಹೇಳಿದ ಹಾಗೇನೆ ಅಪೊಸ್ತಲರು ತಮ್ಮ ಜೀವಿತಗಳಲ್ಲಿ ಮಾಡೋದನ್ನ ದೇವರ ವಾಕ್ಯದಲ್ಲಿ ನಾವು ಕಾಣ್ತೇವೆ. ದೇವರ ವಾಕ್ಯವನ್ನು ಓದಿ ನೋಡುವಾಗ ಅಪೊಸ್ತಲರ ಕೃತ್ಯಗಳು 5ನೇ ಅಧ್ಯಾಯ 16ನೇ ವಾಕ್ಯವನ್ನ ನಾವು ಓದಿ ನೋಡಿದರೆ ಈ ವಾಕ್ಯದಲ್ಲಿ ಈ ರೀತಿಯಾಗಿದೆ. ಯೆರೂಸಲೇಮಿನ ಸುತ್ತಲಿರುವ ಊರುಗಳ ಜನರು ಸಹ ರೋಗಿಗಳನ್ನು, ದೆವ್ವಗಳ ಕಾಟವಿದ್ದವರನ್ನು ಹೊತ್ತುಕೊಂಡು ಗುಂಪು ಗುಂಪಾಗಿ ಬರುತ್ತಿದ್ದರು. ಅವರೆಲ್ಲರಿಗೂ ವಾಸಿಯಾಗುವುದು. ಇಲ್ಲಿ ಅಪೊಸ್ತಲರು ಸೇವೆ ಮಾಡ್ತಾ ಇದ್ದಂಥ ಕಾಲಗಳಲ್ಲಿ ಅಪೊಸ್ತಲರನ್ನ ದೇವರು ಮಹಿಮೆಯಾಗಿ ಉಪಯೋಗಿಸ್ತಾ ಇರ್ತಾರೆ. ಆಗ ಜನಗಳೇನ್ ಮಾಡ್ತಾರೆ, ಪೇತ್ರ ದಾರಿಯಲ್ಲಿ ಹೋಗ್ತಾ ಇದ್ರೆ ಅವ್ನ ನೆರಳಾದ್ರೂ ಬೀಳಲಿ ಸಾಕು, ಅವ್ನ ನೆರಳು ಬಿದ್ರೂ ಕೂಡ ಜನಗಳಿಗೆ ಬಿಡುಗಡೆ ಆಗ್ಬಿಡುತ್ತೆ ಅಂತ ಹೇಳಿ ಜನಗಳನ್ನ ದೋಲಿಗಳಲ್ಲಿ ಹಾಕೊಂಡು, ರೋಗ ಇರುವಂತವ್ರನ್ನ, ದೆವ್ವಗಳನ್ನ ಹಿಡಿಯಲ್ಪಟ್ಟಿರುವಂತವ್ರನ್ನೆಲ್ಲ ಕರ್ಕೊಂಡ್ ಬರ್ತಾ ಇರ್ತಾರೆ. ಅವ್ನು ಹೋಗೋ ದಾರಿಯಲ್ಲಿ ನಿಲ್ಲಿಸ್ಕೊಂಡು ಅವ್ನ ನೆರಳಾದ್ರೂ ಬೀಳಲಿ ಸಾಕು ಅಂತ ನಿಲ್ಲಿಸ್ಕೊಂಡಿರ್ತಾರೆ. ಆದ್ರೆ ದೇವರ ವಾಕ್ಯ ಹೇಳುತ್ತೆ ಅವರೆಲ್ಲರಿಗೂ ವಾಸಿಯಾಗುವುದು ಎಂಬುದಾಗಿ ಹೇಳಿ. ಆಗ ಅಪೊಸ್ತಲರು ಸೇವೆ ಮಾಡುವಾಗ ಅವರು ದೆವ್ವಗಳಿಂದ ಜನಗಳನ್ನ ಬಿಡುಗಡೆಗೊಳಿಸುವಂಥದ್ದನ್ನ ದೇವರ ವಾಕ್ಯದಲ್ಲಿ ನಾವು ಕಾಣ್ತೇವೆ. ಇದು ಮಾತ್ರ ಅಲ್ಲದೆ ಅಪೊಸ್ತಲರ ಕೃತ್ಯಗಳು 8ನೇ ಅಧ್ಯಾಯ 7ನೇ ವಾಕ್ಯವನ್ನು ನಾವು ಓದಿ ನೋಡಿದರೆ ಈ ವಾಕ್ಯದಲ್ಲಿ ಈ ರೀತಿಯಾಗಿದೆ. ಯಾಕೆಂದರೆ ಅನೇಕರೊಳಗಿಂದ ದೆವ್ವಗಳು ಮಹಾಶಬ್ದದಿಂದ ಕೂಗಿ ಹೊರಗೆ ಬಂದವು ಮತ್ತು ಅನೇಕ ಪಾರ್ಶ್ವವಾಯು ರೋಗಿಗಳು, ಕುಂಟರು ಸ್ವಸ್ಥ ಮಾಡಲ್ಪಟ್ಟರು. ಫಿಲಿಪ್ಪಿ ಹೋಗಿ ಸಮಾರ್ಯ ಪಟ್ಟಣದಲ್ಲಿ ಸೇವೆ ಮಾಡ್ತಾನೆ. ಫಿಲಿಪ್ಪಿ ಹೋಗಿ ಸಮಾರ್ಯ ಪಟ್ಟಣದಲ್ಲಿ ಸೇವೆ ಮಾಡ್ತಾ ಇರುವಾಗ ಅಲ್ಲಿ ಏನ್ ನಡೆಯುತ್ತೆ ಅಂತಂತಂದ್ರೆ, ಅನೇಕರೊಳಗಿಂದ ದೆವ್ವಗಳು ಮಹಾಶಬ್ದದಿಂದ ಕೂಗಿ ಅವು ಹೊರ ಬಂದವು ಅಂತ ದೇವರ ವಾಕ್ಯದಲ್ಲಿ ಇದೆ. ಆಗ ಫಿಲಿಪ್ಪನು ದೆವ್ವಗಳನ್ನು ಹೊರಡಿಸುವಂಥದ್ದನ್ನ ದೇವರ ವಾಕ್ಯದಲ್ಲಿ ನಾವು ಕಾಣ್ತೇವೆ. ಇದು ಮಾತ್ರ ಅಲ್ಲದೆ ಅಪೊಸ್ತಲರ ಕೃತ್ಯಗಳು 16ನೇ ಅಧ್ಯಾಯ 18ನೇ ವಾಕ್ಯವನ್ನು ನಾವು ಓದಿ ನೋಡುವಾಗ ಈ ವಾಕ್ಯದಲ್ಲಿ ಈ ರೀತಿಯಾಗಿದೆ. ಹೀಗೆ ಅನೇಕ ದಿವಸ ಮಾಡಿದ್ದರಿಂದ ಪೌಲನು ಬಹಳವಾಗಿ ಬೇಸರಗೊಂಡು ಹಿಂತಿರುಗಿ ಆ ದೆವ್ವಕ್ಕೆ, ಅವಳನ್ನು ಬಿಟ್ಟು ಹೋಗು ಎಂದು ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿನಗೆ ಅಪ್ಪಣೆ ಕೊಡುತ್ತೇನೆ ಎಂದು ಹೇಳಿದನು. ಅದೇ ಗಳಿಗೆಯಲ್ಲಿ ಅದು ಬಿಟ್ಟು ಹೋಯಿತು. ಪೌಲ ಸೇವೆ ಮಾಡ್ತಾ ಇರುವಾಗ ಏನಾಗುತ್ತೆ, ಒಂದು ಊರಲ್ಲಿ ಒಂದು ದೆವ್ವ ಹಿಡಿದಂತ ಸ್ತ್ರೀ ತನ್ನ ಹಿಂದೆನೇ ಬಂದು ಮಾತಾಡ್ತಾ ಇರ್ತಾಳೆ. ಪೌಲ ಸುಮಾರು ದಿವಸ ಸುಮ್ಮನೆ ಇರ್ತಾನೆ. ಆದ್ರೆ ಒಂದ್ ದಿವಸ ಏನ್ ಮಾಡ್ತಾನೆ, ತಿರ್ಕೊಂಡು ಆ ಸ್ತ್ರೀಲಿದ್ದಂಥ ದೆವ್ವವನ್ನು ಗದರಿಸ್ತಾನೆ. ಯೇಸುವಿನ ಹೆಸರಿನಲ್ಲಿ ಗದರಿಸಿದ ತಕ್ಷಣ ಆ ದೆವ್ವ ಆಕೆಯನ್ನು ಬಿಟ್ಟು ಹೋಗುತ್ತೆ ಅಂತ ದೇವರ ವಾಕ್ಯದಲ್ಲಿ ನಾವು ಕಾಣ್ತೇವೆ. ಆಗ ಯೇಸು ಕ್ರಿಸ್ತನು, ನನ್ನ ಹೆಸರಿನಲ್ಲಿ ನೀವು ದೆವ್ವ ಬಿಡಿಸ್ತೀರಾ, ನಿಮಗೆ ಎಲ್ಲದರ ಮೇಲೆ ಅಧಿಕಾರ ಕೊಟ್ಟಿದ್ದೀನಿ, ಎಲ್ಲವನ್ನು ತೊಳೆದು ಬಿಡ್ತೀರಾ ಅಂತೆಲ್ಲ ಹೇಳಿದ್ರು. ಅದೇ ರೀತಿಯಾಗಿ ಅಪೊಸ್ತಲರು ಸೇವೆ ಮಾಡ್ತಾ ಯೇಸು ಕ್ರಿಸ್ತನ ಹೆಸರಿನಲ್ಲಿ ದೆವ್ವಗಳನ್ನು ಬಿಡುಗಡೆಗೊಳಿಸಿ ಅವುಗಳ ಕ್ರಿಯೆಗಳನ್ನೆಲ್ಲ ಅಳಿಸುವಂಥದ್ದನ್ನ ದೇವರ ವಾಕ್ಯದಲ್ಲಿ ನಾವು ಕಾಣ್ತೇವೆ. ಆದ್ರೆ ಅಪೊಸ್ತಲರು ಇದನ್ನೆಲ್ಲ ಯಾವ ರೀತಿ ಮಾಡೋದಕ್ಕೆ ಸಾಧ್ಯ ಆಯಿತು? ಇದನ್ನೆಲ್ಲ ಯಾವ ರೀತಿ ಮಾಡೋದಕ್ಕೆ ಸಾಧ್ಯ ಆಯಿತು ಅಂತಂತಂದ್ರೆ ಪರಿಶುದ್ಧಾತ್ಮರ ಬಲದಿಂದ. ಹಲ್ಲೆಲೂಯಾ. ಅಪೊಸ್ತಲರು ದೇವರ ಆತ್ಮನಿಂದಲೂ ಬಲದಿಂದಲೂ ಅಭಿಷೇಕಿಸಲ್ಪಟ್ಟವர்களಾಗಿ ಅವರು ಜೀವಿಸ್ತಾ ಇದ್ರು. ಪಂಚಾಶತ್ತಮ ದಿವಸದಲ್ಲಿ ಅವ್ರ ಮೇಲೆ ಪರಿಶುದ್ಧಾತ್ಮ ಇಳಿದು ಬರುವಂಥದ್ದನ್ನು ದೇವರ ವಾಕ್ಯದಲ್ಲಿ ನಾವು ಕಾಣ್ತೇವೆ. ಆಗ ಅವರು ಪವಿತ್ರಾತ್ಮ ಭರಿತರಾಗಿರೋದ್ರಿಂದ ದೆವ್ವಗಳನ್ನು ಹೊರಡಿಸುವಂತ ಬಲ ಅವ್ರಿಗಿರುವಂಥದ್ದನ್ನ ನಾವು ನೋಡಬಹುದು. ಇವತ್ತು ದೇವರು ನನ್ನನ್ನು, ನಿಮ್ಮನ್ನು ತನ್ನ ಆತ್ಮನಿಂದ ಅಭಿಷೇಕಿಸಿ ದೆವ್ವಗಳನ್ನು ಹೊರಡಿಸುವಂತ ಅಧಿಕಾರವನ್ನು ಕೊಟ್ಟು, ಬಲವನ್ನು ಕೊಟ್ಟು, ನಾವು ಅನೇಕರನ್ನ ಪ್ರಾರ್ಥನೆ ಮಾಡಿ ಬಿಡುಗಡೆಗೊಳಿಸಿ ಅವಳ ಕ್ರಿಯೆಗಳನ್ನು ಅಳಿಸಿ ಸರಿಯಿಲ್ಲರುವಂತವರನ್ನ ಹೊರಕ್ಕೆ ತರುವ ಹಾಗೆ ಉಪಯೋಗಿಸಬೇಕಂತ ಹೇಳಿ ಅವರು ಮನಸ್ಸುಳ್ಳವರಾಗಿದ್ದಾರೆ. ಅಪೊಸ್ತಲರಿಗೆ ನೀಡಿದ ಅದೇ ಅಭಿಷೇಕವನ್ನು, ಬಲವನ್ನು, ಆತ್ಮರನ್ನು ನಮಗೆ ಕೊಟ್ಟು ನಮ್ಮನ್ನು ನಡೆಸಬೇಕೆನ್ನುವಂಥದ್ದು ದೇವರ ಉದ್ದೇಶವಾಗಿದೆ. ಅದಕ್ಕೋಸ್ಕರವಾಗಿ ನಾವು ದೇವರನ್ನು ನೋಡಿ ಪ್ರಾರ್ಥನೆ ಮಾಡೋಣ. ಹಲ್ಲೆಲೂಯಾ. ಆದರೆ ದೇವರ ವಾಕ್ಯದಲ್ಲಿ ಒಂದು ಘಟನೆ ನಡೆಯುತ್ತೆ. ಆ ಘಟನೆಯನ್ನ ನಾವು ಅಪೊಸ್ತಲರ ಕೃತ್ಯಗಳು 19ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಅಪೊಸ್ತಲರ ಕೃತ್ಯಗಳು 19ನೇ ಅಧ್ಯಾಯ 11ನೇ ವಾಕ್ಯದಿಂದ ನಾವು ಓದುತ್ತಾ ಹೋಗೋಣ. ಇಲ್ಲಿ ಒಂದು ವಿಧವಾದ ಘಟನೆ ನಡೆಯುವಂಥದ್ದನ್ನ ನಾವು ನೋಡ್ಬೋದು. ಆ ಘಟನೆ ಏನು ಅನ್ನೋದನ್ನ ನಾವು ನೋಡೋಣ. ದೇವರು ಪೌಲನ ಕೈಯಿಂದ ವಿಶೇಷವಾದ ಮಹತ್ಕಾರ್ಯಗಳನ್ನು ನಡೆಸುತ್ತಾ ಇದ್ದದರಿಂದ ಜನರು ಅವನ ಮೈ ಮೇಲಿನಿಂದ ಕೈ ವಸ್ತ್ರಗಳನ್ನು, ಉಡಿ ವಸ್ತ್ರಗಳನ್ನು ತಂದು ರೋಗಿಗಳ ಮೇಲೆ ಹಾಕಲು ಅವರವರ ರೋಗಗಳು ವಾಸಿಯಾದವು, ದೆವ್ವಗಳು ಬಿಟ್ಟು ಹೋದವು. ಅಪೊಸ್ತಲನಾಗಿರುವಂಥ ಪೌಲನ ಸೇವೆ ಮಾಡ್ತಾ ಇದ್ದಂಥ ಕಾಲದಲ್ಲಿ ಅಪೊಸ್ತಲನಾದ ಪೌಲನ ಮುಖಾಂತರ ದೇವರು ಮಹಿಮೆಯಾದ ಕಾರ್ಯಗಳು ಮಾಡ್ತಾ ಇರ್ತಾರೆ. ಎಷ್ಟು ಮಟ್ಟಿಗೆ ಪೌಲನನ್ನು ದೇವರು ಉಪಯೋಗಿಸ್ತಾರೆ ಅಂತಂದ್ರೆ, ತಾನು ಉಪಯೋಗಿಸುವಂಥ ಕರ್ಚಿಪು, ಆ ಕರ್ಚಿಪನ್ನು ತಗೊಂಡು ಹೋಗಿ ಜನಗಳು ಅವರಿರುವಂಥ ಊರಲ್ಲಿ, ಮನೆಯಲ್ಲಿ ರೋಗದಿಂದ ಮಲಗಿರುವಂಥ ಜನಗಳ ಮೇಲೆ ಆ ಕರ್ಚಿಪ್ ಹಾಕುವಾಗ
ದೇವರ ಬಲ ಅವ್ರ ಮೇಲೆ ಇಳಿದು ಬಂದು ರೋಗವಾಸಿ ಆಗ್ಬಿಡ್ತಾ ಇತ್ತು. ಅದು ಅವ್ರ ಮನೆಯಲ್ಲಿ ಊರಲ್ಲಿ ಎಲ್ಲೋ ದೆವ್ವ ಹಿಡಿದಂಥವ್ರು ಇರುವಾಗ ಆ ಖರ್ಚಿಗೆ ತಗೊಂಡೋಗಿ ಅವ್ರ ಮೇಲೆ ಹಾಕಿದ್ರೆ ದೇವರ ಬಲ ಅವರನ್ನು ಮುಟ್ಟಿ ಅವರು ದೆವ್ವಗಳು ಬಿಟ್ಟು ಹೊರಟು ಹೋಗ್ತಾ ಇತ್ತು. ಆ ರೀತಿಯಾಗಿ ವಿಶೇಷವಾಗಿ ಪೌಲನನ್ನ ದೇವರು ಉಪಯೋಗಿಸ್ತಾ ಇದ್ರು. ಆದರೆ ಈ ಥರ ದೇವರು ಆ ಕಾಲದಲ್ಲಿ ಕ್ರಿಯೆ ಮಾಡೋದಕ್ಕೆ ಏನು ಕಾರಣ ಅಂತಂತಂದರೆ, ಆ ಕಾಲದಲ್ಲಿ ಜನಗಳು ಅಷ್ಟು ಸುಲಭವಾಗಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗೋದಕ್ಕೆ ವ್ಯವಸ್ಥೆ ಇರಲಿಲ್ಲ. ಇವತ್ತು ನಾವು ಇಲ್ಲಿಂದ ಇನ್ನೊಂದು ಕಡೆಗೆಲ್ಲ ಹೋಗ್ಬೇಕಂದ್ರೆ ತುಂಬ ಸುಲಭ. ನಮಗೆ ಬೈಕ್ ಇದೆ, ಬೈಕಲ್ಲಿ ಹೋಗ್ಬಿಡ್ಬೋದು, ಕಾರಲ್ಲಿ ಹೋಗ್ಬಿಡ್ಬೋದು, ರೈಲಲ್ಲಿ ಹೋಗ್ಬಿಡ್ಬೋದು, ಏರೋಪ್ಲೇನಲ್ಲಿ ಬೇಕಾದ್ರೆ ಹೋಗ್ಬಿಡ್ಬೋದು. ಹಾಗೆ ಇವತ್ತು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಪ್ರಯಾಣ ಮಾಡುವಂಥದ್ದು ತುಂಬ ಸುಲಭ. ರೋಗಿಗಳಾಗಿದ್ರು ಸರಿ, ಅವ್ರನ್ನೊಂದು ಕಾರಲ್ಲೋ ಏನರಲ್ಲೋ ಹಾಕೊಂಡು ಬೇಕಾದ್ರೆ ಎಲ್ಲಿಂದ ಬೇಕಾದ್ರೂ ಕರ್ಕೊಂಡ್ಬಂದ್ಬಿಡ್ಬೋದು. ಆದರೆ ಅಪೊಸ್ತಲರ ಸೇವೆ ಮಾಡ್ತಾ ಇದ್ದಂಥ ಕಾಲದಲ್ಲಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗ್ಬೇಕು ಅಂತಂತಂದರೆ ಒಂದು ನಡ್ಕೊಂಡೇ ಹೋಗ್ಬೇಕು, ಎಷ್ಟು ದೂರ ಆದರೆ ಸರಿ. ಇಲ್ಲ ಅಂತಂದರೆ ಕತ್ತೆ ಮೇಲೆ ಹೋಗ್ಬೇಕು. ಕತ್ತೆ ಎಷ್ಟು ಸ್ಪೀಡಾಗಿ ಹೋಗ್ಬಿಡುತ್ತೆ, ಕತ್ತೆ ನಿಧಾನ ನಡ್ಕೊಂಡು ಹೋಗ್ತಾ ಇರುತ್ತೆ. ನಾವು ಅದ್ರ ಮೇಲೆ ಹೆಚ್ಚು ಕಮ್ಮಿ ನಡ್ಕೊಂಡು ಹೋದಂಗೆ ಇರುತ್ತೆ ಅದನ್ನು. ಆದರೆ ನಮಗೆ ಗಾಸಿ ಇರಲ್ಲ, ಕತ್ತೆಗೆ ಮಾತ್ರ ಗಾಸಿ ಆಗುತ್ತೆ ಅಷ್ಟೇ. ಅದು ಬಿಟ್ಟರೆ ಇನ್ನೂ ವೇಗವಾಗಿ ಹೋಗ್ಬೇಕು ಅಂದರೆ ಓಡೋಗ್ಬೇಕು, ಇಲ್ಲ ಅಂತಂದರೆ ಕುದುರೆ ಮೇಲೆ ಹೋಗ್ಬೇಕು. ಆದರೆ ಆ ಕಾಲದಲ್ಲಿ ಕುದುರೆಗಳೆಲ್ಲ ಸಾಧಾರಣ ಜನಗಳ ಹತ್ರ ಇರಲಿಲ್ಲ, ಅದೆಲ್ಲ ರಾಜರುಗಳ ಹತ್ರ ಇದ್ದಿದ್ದು. ಆವಾಗ ಏನಾಗ್ತಾ ಇತ್ತು ಅಂತಂದರೆ ರೋಗಿಗಳನ್ನ ಕರ್ಕೊಂಬರಕ್ಕೂ ಆಗಲ್ಲ, ದೂರದ ಊರುಗಳಲ್ಲಿರ್ತಾರೆ. ಮತ್ತು ಈ ಪೌಲ ಇರುವಂಥದ್ದು ಪೌಲ ಒಬ್ಬನೇ. ಈ ಪೌಲನೇ ಎಲ್ಲ ಊರಿಗೂ ನಡ್ಕೊಂಡು ಎಲ್ಲ ಊರಿಗೂ ಕತ್ತೆ ಮೇಲೆ ಪ್ರಯಾಣ ಮಾಡಿಕೊಂಡು ಎಲ್ಲ ಕಡೆ ಹೋಗಿ ಬರುವಂಥದ್ದು ಆ ಕಾಲಗಳಲ್ಲಿ ತುಂಬ ಕಷ್ಟ. ಪ್ರಯಾಣ ಮಾಡುವಂಥದ್ದು ತುಂಬ ದಿನಗಳು ಹಿಡಿಯೋದು, ಮತ್ತು ಹೋಗೋದಕ್ಕೂ ತುಂಬ ಗಾಸಿ, ಬರೋದಕ್ಕೂ ತುಂಬ ಗಾಸಿ ಆಗ್ತಾಯಿತ್ತು. ಆಗ ಅದರಿಂದ ಆಗ ದೇವರೇನು ಮಾಡಿದ್ರು ಅಂತಂದರೆ, ಪೌಲನ ಮೇಲೆ ವಸ್ತ್ರಗಳನ್ನು ತಗೊಂಡು ಹೋದರೂ ಸಹ ಅವರು ಯೇಸು ಕ್ರಿಸ್ತನಲ್ಲಿ ವಿಶ್ವಾಸ ಇಟ್ಟು ಸುವಾರ್ತೆಯನ್ನು ಕೇಳಿ ನಂಬಿ ದೇವ್ರಿಗೆ ಒಪ್ಪಿಸ್ಕೊಟ್ಟು ಜೀವಿಸ್ತಾ ಇರೋದ್ರಿಂದ ಅವರನ್ನು ತಗೊಂಡು ಹೋಗಿ ಆ ವಸ್ತ್ರಗಳನ್ನು ಹಾಕುವಾಗ ಅಲ್ಲಿ ಬಿಡುಗಡೆ ಮಾಡ್ತಾ ಇದ್ರು. ಅದ್ರ ಮುಖಾಂತರ ಪೌಲನ ಸಾರುವಂತ ಯೇಸುವೆ ಲೋಕದ ರಕ್ಷಕನು, ದೇವರ ಕುಮಾರನು, ಮೆಸ್ಸಿಯ ಅನ್ನೋದಕ್ಕೆ ಗುರುತಾಗಿ ದೇವರನ್ನು ಮಾಡ್ತಾ ಇದ್ರು. ಮತ್ತೆ ಇನ್ನೊಂದು, ಆ ಕಾಲದ ಪರಿಸ್ಥಿತಿ ಆ ಥರ ಇತ್ತು. ಆದರೆ ಇದನ್ನೇ ತಗೊಂಡು ಇವತ್ತೆಲ್ಲ ಏನು ಮಾಡ್ತಾ ಇರ್ತಾರೆ, ಎಷ್ಟೊತ್ತನ ಖರ್ಚಿಪ್ನ ಲಾಟ್ ತಂದ್ಬಿಟ್ಟು ಖರ್ಚಿಪ್ನ ಮಾರಾಟ ಮಾಡ್ತಾ ಇರ್ತಾರೆ. ಒಂದು ಖರ್ಚಿಪ್ ಇಷ್ಟು ರೂಪಾಯಿ ತಗೊಂಡೋಗಿ ಅಂತ ತಂದ್ಬಿಟ್ಟು. ಆದರೆ ಆವತ್ತು ಆ ಕಾರ್ಯ ದೇವರು ಮಾಡಿದ್ದು ಅನಿವಾರ್ಯವಾಗಿ, ಬೇರೆ ದಾರಿ ಇರಲಿಲ್ಲ ಆವತ್ತು. ಆದರೆ ಇವತ್ತು ನಾವು ಒಂದು ಕಡೆ ಹೋಗೋದಕ್ಕೂ ಸುಲಭ, ಎಷ್ಟೇ ರೋಗದಲ್ಲಿರುವಂಥ ಮನುಷ್ಯ ನಮ್ಮ ಹತ್ರ ಬರೋದಕ್ಕೂ ಸುಲಭ. ಇಲ್ಲಾಂದರೆ ಫೋನ್ ಇದೆ, ಫೋನಲ್ಲಿ ಬೇಕಾದರೂ ಮಾತಾಡಿ ಪ್ರೇಯರ್ ಮಾಡ್ಬೋದು. ವಿಡಿಯೋ ಕಾಲಿಂಗ್ ಇದೆ, ವಿಡಿಯೋ ಕಾಲಿಂಗ್ ನೋಡ್ಕೊಂಡು ಬೇಕಾದ್ರೂ ಪ್ರೇಯರ್ ಮಾಡ್ಬೋದು. ಇವತ್ತು ನಾವು ಒಬ್ಬರನ್ನೊಬ್ಬರನ್ನ ಸಂಪರ್ಕ ಮಾಡೋದಕ್ಕೆ ತುಂಬ ಸುಲಭ ಇದೆ. ಅದರಿಂದ ಇವತ್ತು ನಾವು ಖರ್ಚಿಪ್ ಇಟ್ಕೊಂಡೇ ಓಡಾಡ್ಬೇಕಾದ್ರೆ ಅಗತ್ಯ ಇಲ್ಲ. ಆದರೆ ಇವತ್ತು ಎಷ್ಟೊತ್ತನ ಖರ್ಚಿಪ್ ಇಟ್ಕೊಂಡು ಜನಗಳನ್ನ ದಾರಿ ತಪ್ಪಿಸ್ತಾ ಇರ್ತಾರೆ. ಅದರಿಂದ ನಾವು ಹುಷಾರಾಗಿರ್ಬೇಕು. ನಮ್ಮ ಹತ್ರ ಯೇಸು ಕ್ರಿಸ್ತನ ಇರಬೇಕು, ಖರ್ಚಿಪ್ ಅಲ್ಲ. ಇವತ್ತು ಎಷ್ಟೊತ್ತನ ಖರ್ಚಿಪ್ ಇಟ್ಕೊಂಡು ಓಡಾಡ್ತಾ ಇರ್ತಾರೆ. ನನ್ನ ಹತ್ರ ಏನಿದೆ ಗೊತ್ತಾ, ಏನಿದೆ ನಿಮ್ಮ ಹತ್ರ? ಖರ್ಚಿಪಿಂದ ಏನು ಪ್ರಯೋಜನ ಇಲ್ಲ. ಯೇಸು ಕ್ರಿಸ್ತನ ನಮ್ಮಲ್ಲಿ ಇರಬೇಕು, ಅದರಿಂದ ಪ್ರಯೋಜನ. ಹಲ್ಲೆಲೂಯ. ಆದರೆ ಈ ಥರ ಎಲ್ಲ ದೇವ್ರು ಮಾಡಿದ್ರು ಆಗ. ಸರಿ, ಆ ಕಾಲದಲ್ಲಿ ಏನಾಯ್ತು ಅಂತಂತಂದ್ರೆ, ಪೌಲನನ್ನ ದೇವರು ಉಪಯೋಗಿಸ್ತಾ ಇದ್ದದನ್ನ ನೋಡಿ ಬೇರೆಯವರೆಲ್ಲರಿಗೂ ಕೂಡ ಏನಾಯ್ತು, ತುಂಬಾ ಉತ್ಸಾಹ ಬಂತು. ಪೌಲ ಯೇಸು ನಾಮದಲ್ಲಿ ಬಿಡುಗಡೆ ಆಗಲಿ ಅಂದ್ರೆ ರೋಗಗಳು ವಾಸಿ ಆಗ್ತಾ ಇದೆ, ದೆವ್ವಗಳು ಬಿಟ್ಟು ಹೋಗ್ತಾ ಇದೆ, ನಾವು ಏನ್ ಮಾಡೋಣ, ಅದನ್ನ ಕಾಪಿ ಮಾಡೋಣ ಅಂತಂದ್ಬಿಟ್ಟು ಬೇರೆಯವರು ಕೂಡ ಏನ್ ಮಾಡಿದ್ರು, ಅದನ್ನೇ ಮಾಡಕ್ ಶುರು ಮಾಡಿದ್ರು. ಆದ್ರೆ ಒಂದು ನಾವು ಅರ್ಥ ಮಾಡ್ಕೊಳ್ಬೇಕು, ಒಬ್ಬರು ಏನಾದರೂ ಮಾಡ್ತಾರೆ, ಅದ್ರ ಮುಖಾಂತರ ದೇವರವ್ರನ್ನ ಉಪಯೋಗಿಸ್ತಾರೆ ಅಂತಂದ್ರೆ ದೇವರು ಅದನ್ನ ಅವ್ರಿಗೆ ನೇಮಿಸಿದ್ದಾರೆ, ಅದಕ್ಕೋಸ್ಕರ ಅವ್ರ ಮುಖಾಂತರ ದೇವರಾಗ ಮಾಡ್ತಾರೆ. ಆದ್ರೆ ನೀವು ಅವ್ರನ್ನ ನೋಡಿ ನಾನು ಹಂಗೆ ಮಾಡ್ತೀನಿ ಅಂತ ಮಾಡಿದ್ರೆ ಅಪಾಯಕ್ಕೆ ಒಳಗಾಗಬೇಕಾದ ಪರಿಸ್ಥಿತಿ ಬರುತ್ತೆ. ಪೌಲ ಪರಿಶುದ್ಧಾತ್ಮ ಭರಿತನಾಗಿ ಯೇಸು ಕ್ರಿಸ್ತನ ಹೆಸರಿನಲ್ಲಿ ರೋಗಗಳನ್ನು ವಾಸಿ ಮಾಡ್ತಾ, ದೆವ್ವಗಳನ್ನು ಬಿಡುಗಡೆ ಮಾಡ್ತಾ ಇದ್ದ. ಆದ್ರೆ ಇದನ್ನ ಏನ್ ಮಾಡಿದ್ರು ಅಂತಂದ್ರೆ, ಒಂದಷ್ಟು ಜನ ನೋಡ್ಬಿಟ್ರು ನಾವು ಹೆಂಗೆ ಮಾಡೋಣ ಅಂತ ಮಾಡಕ್ ಶುರು ಮಾಡ್ಕೊಂಡ್ರು. ಆಮೇಲೆ ಏನಾಯ್ತು, ನಾವು ದೇವರ ವಾಕ್ಯವನ್ನು ಓದಿ ನೋಡುವಾಗ 13ನೇ ವಾಕ್ಯದಿಂದ, ದೆವ್ವ ಬಿಡಿಸುವವರೆನ್ನಿಸಿಕೊಂಡು ದೇಶ ಸಂಚಾರಿಗಳಾದ ಯಹೂದ್ಯರಿದ್ದರು. ಅವರಲ್ಲಿ ಕೆಲವರು ದೆವ್ವ ಹಿಡಿದವರ ಮೇಲೆ ಪೌಲನ ಸಾರುವ ಯೇಸುವಿನ ಆಣೆ ಎಂದು ಹೇಳಿ ಕರ್ತನಾದ ಯೇಸುವಿನ ಹೆಸರನ್ನು ಪ್ರಯೋಗ ಮಾಡುವುದಕ್ಕೆ ತೊಡಗಿದರು. ಮಹಾಯಾಜಕ ಸ್ಕೇವನೆಂಬ ಒಬ್ಬ ಯಹೂದ್ಯನ 7 ಮಂದಿ ಮಕ್ಕಳು ಹಾಗೆ ಮಾಡುತ್ತಿದ್ದರು. ಒಬ್ಬ ಮಹಾಯಾಜಕ ಇರ್ತಾನೆ ಸ್ಕೇವ ಅಂತ, ಅವನಿಗೆ 7 ಜನ ಮಕ್ಕಳು. ಈ 7 ಜನ ಮಕ್ಕಳು ಕೂಡ ಪೌಲನ ಕೆಲಸವನ್ನು ಶುರು ಮಾಡ್ಕೊಂಡ್ಬಿಡ್ತಾರೆ. ಯೇಸುವಿನ ಹೆಸರಲ್ಲಿ ನಾವು ದೆವ್ವ ಬಿಡಿಸ್ತೀವಿ ಅಂತ ಶುರು ಮಾಡ್ಕೊಂಡ್ಬಿಡ್ತಾರೆ. ಹೀಗಿರುವಾಗ ಇಬ್ಬರು ಮಕ್ಕಳು ಒಂದ್ಸಲಿ ಒಂದ್ ಕಡೆ ಒಂದು ಮನುಷ್ಯನಿಗೆ ದೆವ್ವ ಹಿಡಿದಿರುತ್ತೆ, ಅವನಿಗೆ ಬಿಡುಗಡೆ ಮಾಡ್ಬೇಕಂತ ಹೇಳಿ ಪೌಲನ ಸಾರುವಂತ ಯೇಸುವಿನ ಆಣೆ, ಹೋಗ ದೆವ್ವವೇ ಅಂತ ಅಪ್ಪಣೆ ಇಡ್ತಾರೆ. ಅವಾಗ ಏನಾಗುತ್ತೆ ಅಂತ ನಾವು ನೋಡಿದ್ರೆ 15ನೇ ವಾಕ್ಯದಲ್ಲಿ, ಆದರೆ ದೆವ್ವವು ಅವರಲ್ಲಿ ಇಬ್ಬರಿಗೆ, ಯೇಸುವಿನ ಗುರುತು ನನಗುಂಟು, ಪೌಲನನ್ನು ಬಲ್ಲೆನು, ನೀವಾದರೆ ಯಾರು ಎಂದು ಹೇಳಿತು. ದೆವ್ವ ಏನ್ ಮಾಡುತ್ತೆ, ಇವರನ್ನ ಪ್ರಶ್ನೆ ಕೇಳುತ್ತೆ, ಏನ್ ಪೌಲನ ಸಾರುವಂತ ಯೇಸುವಿನ ಆಣೆ ಹೋಗು ಅಂತ ಹೇಳ್ತಾ ಇದೀಯಾ?
ನನಗೆ ಯೇಸು ಯಾರು ಅಂತಾನೆ ಗೊತ್ತು, ಪೌಲ ಯಾರು ಅಂತಾನೆ ಗೊತ್ತು, ನೀನ್ ಯಾರೋ ಅಂತ ಅನ್ಬಿಟ್ಟು ತಿರ್ಗಾ ಪ್ರಶ್ನೆ ಕೇಳುತ್ತೆ. ಇವನ್ಗೆ ಆಗ್ಲೇ ಅವಕ್ಕಾಗುತ್ತೆ, ಅಯ್ಯೋ ಏನಪ್ಪ ದೆವ್ವ ಏನೋ ಪ್ರಶ್ನೆ ಕೇಳ್ತಾ ಇದೆ ಅಂತ ಅಂದ್ಬಿಟ್ಟು. ಆಮೇಲೆ ಏನಾಗುತ್ತೆ ಅಂದ್ರೆ 16ನೇ ವಾಕ್ಯದಲ್ಲಿ, ಮತ್ತು ದೆವ್ವ ಹಿಡಿದಿದ್ದ ಆ ಮನುಷ್ಯನು ಅವರ ಮೇಲೆ ಹಾರಿ ಬಿದ್ದು ಅವರಿಬ್ಬರನ್ನು ಸೋಲಿಸಿ ಬಲಾತ್ಕರಿಸಿದ್ದರಿಂದ ಅವರು ಬೆತ್ತಲಾಗಿಯೂ ಗಾಯವುಳ್ಳವರಾಗಿಯೂ ಆ ಮನೆಯೊಳಗಿಂದ ಓಡಿ ಹೋದರು. ಇವ್ರೇನ್ ಮಾಡಿದಾರೆ, ಪ್ರಾರ್ಥನೆ ಮಾಡಕಂತ ಹೋಗಿದ್ದಾರೆ. ಬಾಗ್ಲೆಲ್ಲ ಹಾಕ್ಬಿಟ್ಟು ಎಲ್ಲ ನೀವು ಹೋಗಿ ಏನ್ಬಿಟ್ಟು ಎಲ್ಲರೂ ಕಳಿಸ್ಬಿಟ್ಟು ಬಾಗ್ಲು ಹಾಕ್ಬಿಟ್ಟು ಇರ್ಬಿಟ್ಟು ನಿಂತ್ಕೊಂಡಿದ್ದಾರೆ. ಅಪೊಸ್ತಲನು ಸಾರುವ ಯೇಸು ನಾಳೆ ಹೋಗು ಅಂತ ಹೇಳಿದ್ರೆ ಅದು ಪ್ರಶ್ನೆ ಕೇಳುತ್ತೆ, ಅವಳು ಯಾರೋ ಗೊತ್ತು ನನಗೆ, ಯೇಸು ಯಾರಂತ ಗೊತ್ತು, ನೀನ್ ಯಾರೋ ಅಂತ ಅಂದ್ಬಿಟ್ಟು ಆ ದೆವ್ವ ಹಿಡಿದ ಮನುಷ್ಯ ಏನ್ ಮಾಡ್ತಾನೆ, ಇವ್ರಿಬ್ಬರ ಮೇಲೆ ಬೀಳ್ತಾನೆ. ಎಗರು ಬಿದ್ದು ಇಬ್ರು ಚೆನ್ನಾಗಿ ಇಟ್ಟು ಬೂಸ ಕೊಟ್ಟು ಅವರು ಅಯ್ಯೋ ಅಪ್ಪ ಅಮ್ಮ ಅನ್ಕೊಂಡು ಆಮೇಲೆ ಬಟ್ಟೆ ಎಲ್ಲ ಅರ್ಧಾಕಿ ಎಲ್ಲ ಉಗ್ರಲ್ಲಿ ಪರಿಸಿ ಗಾಯ ಎಲ್ಲ ಮಾಡಿ ಅವ್ರು ಒಂದು ಕತೆ ಮಾಡ್ಬಿಡುತ್ತೆ. ಆಮೇಲೆ ಏನ್ ಮಾಡ್ತಾರೆ, ಇವ್ರು ಎದ್ದು ಬಿದ್ದು ಬಾಗಿಲು ತೆಗೆದು ಓಡೋ, ದೆವ್ವ ಓಡಿಸ್ತೀವಿ ಅಂತ ಬಂದವರು ಇವರೇ ಓಡಾಗ್ಬಿಟ್ರು ಕೊನೆಗೆ. ಆಗ ಇದು ಏನಕ್ಕೆ ನಡೀತು ಅಂತಂತಂದ್ರೆ ಅವರಲ್ಲಿ ಪವಿತ್ರಾತ್ಮನ ಇಲ್ಲ. ಅಪೊಸ್ತಲನಾಗಿರುವಂತ ಪೌಲನು ಪವಿತ್ರಾತ್ಮ ಭರಿತನಾಗಿ ಯೇಸುವಿನ ಹೆಸರಿನಲ್ಲಿ ದೆವ್ವಗಳನ್ನ ಓಡಿಸ್ತಾ ಇದ್ದ. ಆದ್ರೆ ಇವ್ರು ಅದನ್ನ ನೋಡ್ಬಿಟ್ಟು ನಾವು ಹಂಗೆ ಮಾಡ್ಬಿಡೋಣ ಅಂತ ಅನ್ಕೊಂಡು ಮಾಯ ಶುರು ಮಾಡಿದ್ರು. ಆದ್ರೆ ದೆವ್ವ ಏನ್ ಮಾಡ್ತಾ ಅವ್ರ ವಿರುದ್ಧವಾಗಿ ತಿರುಗಿ ಬಿತ್ತು. ಇದಕ್ಕೆ ಕಾರಣ ಏನು, ಅವರಲ್ಲಿ ದೆವ್ವವನ್ನ ಹೊರಡಿಸುವಂತ ಬಲ ಇಲ್ಲ. ಆಗ ಯೇಸುವಿನ ಹೆಸರಿನಲ್ಲಿ ಅಧಿಕಾರ ಇದೆ. ಆ ಅಧಿಕಾರವನ್ನು ರುಜು ಮಾಡೋದು ಯಾರು ಅಂತಂದ್ರೆ ಪವಿತ್ರಾತ್ಮರು. ಹಲ್ಲೆಲೂಯಾ. ಆಗ ಪೌಲನಿಗೆ ಅದಿತ್ತು, ಆದ್ರೆ ಇವರಿಗೆ ಅದಿರಲಿಲ್ಲ. ಅದರಿಂದ ಏನಾಯ್ತು, ದೆವ್ವ ಅವ್ರ ಮೇಲೆ ತಿರುಗಿ ಬೀಳುವಾಗ ಇವರು ಏನು ಮಾಡೋಕ್ಕಾಗ್ಲಿಲ್ಲ, ಏಟ್ ತಿನ್ಕೊಂಡು ಓಡೋಗ್ಬೇಕಾಗಿರೋಂಥ ಪರಿಸ್ಥಿತಿ ಬಂತು. ಆಗ ದೆವ್ವಗಳನ್ನು ಹೊರಡಿಸುವಂತ ಅಧಿಕಾರವನ್ನ ಅವುಗಳನ್ನ ಬಲವನ್ನು ಕೊಡುವಂತವರು ಯಾರು ಅಂದ್ರೆ ಪವಿತ್ರಾತ್ಮರು. ನನಗೆ ನಿಮಗೆ ಆ ಬಲವನ್ನ ಪವಿತ್ರಾತ್ಮರು ಕೊಡ್ತಾರೆ. ಹಲ್ಲೆಲೂಯಾ. ಮತ್ತಿನ್ನೊಂದು, ದೆವ್ವವನ್ನು ಹೊರಡಿಸೋದಕ್ಕೆ ಒಂದು ಸೀಕ್ರೆಟ್ ಇದೆ. ಆ ಸೀಕ್ರೆಟ್ ನಮಗೆ ಗೊತ್ತಿರಬೇಕು. ದೆವ್ವವನ್ನ ಹೊರಡಿಸುವಂತ ರಹಸ್ಯ ಯಾವುದು ಅಂತಂದ್ರೆ ಅಪೊಸ್ತಲರ ಕೃತ್ಯಗಳು 10ನೇ ಅಧ್ಯಾಯ 38ನೇ ವಾಕ್ಯದಲ್ಲಿದೆ. ದೇವರು ನಜರೇತಿನ ಯೇಸುವನ್ನು ಪವಿತ್ರಾತ್ಮದಿಂದಲೂ ಬಲದಿಂದಲೂ ಅಭಿಷೇಕಿಸಿದನು. ದೇವರು ಆತನ ಸಂಗಡ ಇದ್ದದ್ದರಿಂದ ಆತನ ಉಪಕಾರಗಳನ್ನು ಮಾಡುತ್ತಾ ಸೈತಾನನಿಂದ ಬಾರಿಸಲ್ಪಡುತ್ತಿರುವವರೆಲ್ಲರನ್ನು ಗುಣಪಡಿಸುತ್ತಾ ಸಂಚರಿಸಿದನು. ಹಾಗೆ ದೇವರೇನ್ ಮಾಡ್ತಾರೆ, ಪವಿತ್ರ ಆತ್ಮದಿಂದಲೂ ಬಲದಿಂದಲೂ ಯೇಸು ಕ್ರಿಸ್ತನನ್ನು ಅಭಿಷೇಕಿಸ್ತಾರೆ. ಆನಂತರ ಯೇಸು ಕ್ರಿಸ್ತನ ಏನ್ ಮಾಡ್ತಾರೆ, ಯೇಸು ಕ್ರಿಸ್ತನ ಜೊತೆಯಲ್ಲಿ ದೇವರು ಇರ್ತಾರೆ. ಆತನು ದೆವ್ವಗಳನ್ನ ಬಿಡುಗಡೆಗೊಳಿಸ್ತಾ ಅವರು ಉಪಕಾರಗಳನ್ನ ಮಾಡುತ್ತಾ ಸಂಚರಿಸ್ತಾರೆ. ಆಗ ನಾವು ಆರಾಧಿಸುವ ದೇವರು ತ್ರಿಯೇಕ ದೇವರು. ಅವರು ತಂದೆಯಾಗಿಯೂ ಕುಮಾರನಾಗಿಯೂ ಪವಿತ್ರಾತ್ಮನಾಗಿಯೂ ಇದ್ದಾರೆ. ಆಗ ನಾನು ನೀವು ದೆವ್ವಗಳನ್ನು ಓಡಿಸ್ಬೇಕು ಅಂತಂತಂದ್ರೆ ಈ ತ್ರಿಯೇಕ ದೇವರು ನಮ್ಮಲ್ಲಿರಬೇಕು. ತ್ರಿಯೇಕ ದೇವರಲ್ಲಿ ನಾವಿರಬೇಕು. ಯೇಸು ಕ್ರಿಸ್ತನ ಸಂಗಡ ಯಾರಿದ್ರು, ಯೇಸು ಕ್ರಿಸ್ತನ ಸಂಗಡ ದೇವರಿದ್ರು ಅಂತ ಇದೆ. ಆಗ ನಾನು ನೀವು ದೆವ್ವಗಳನ್ನು ಓಡಿಸ್ಬೇಕಂದ್ರೆ ಮೊದಲು ನಮ್ಮ ಸಂಗಡ ದೇವರಿರಬೇಕು, ನಾವು ದೇವರಿರಬೇಕು. ಆತನು ನಮಗೆ ತಂದೆಯಾಗಿರ್ಬೇಕು, ನಾವು ದೇವರಿಗೆ ಮಕ್ಕಳಾಗಿರ್ಬೇಕು. ಅದ್ರ ಜೊತೆಗೆ ಯೇಸು ಕ್ರಿಸ್ತನು ದೆವ್ವಗಳನ್ನು ಓಡಿಸ್ತಾರೆ. ಆಗ ನಮ್ಮೊಟ್ಟಿಗೆ ಯೇಸು ಕ್ರಿಸ್ತನ ಇರಬೇಕು. ಯೇಸುವಿನ ನಾಮ ನಮ್ಮ ಬಾಯಿಯಲ್ಲಿರಬೇಕು. ಅದು ಯೇಸುವಿನ ನಾಮ ನಮ್ಮ ಬಾಯಿಯಲ್ಲಿದ್ರೆ ಮಾತ್ರ ಅಲ್ಲ, ನಮ್ಮ ಒಳಗೆ ಯೇಸು ಕ್ರಿಸ್ತನ ಇರಬೇಕು. ನಾವು ಯೇಸು ಕ್ರಿಸ್ತನಲ್ಲಿ ಇರಬೇಕು. ಅದ್ರ ಜೊತೆಗೆ ದೇವರು ಯೇಸು ಕ್ರಿಸ್ತನನ್ನ ಪವಿತ್ರಾತ್ಮನಿಂದಲೂ ಬಲದಿಂದಲೂ ಅಭಿಷೇಕಿಸಿದನು. ಆಗ ನಾನು ನೀವು ದೆವ್ವಗಳನ್ನು ಓಡಿಸ್ಬೇಕಂತಂದ್ರೆ ನಾವು ಪವಿತ್ರಾತ್ಮ ಭರಿತರಾಗಿ ಪರಿಶುದ್ಧಾತ್ಮರ ಬಲದಿಂದ ತುಂಬಲ್ಪಟ್ಟವರಾಗಿರ್ಬೇಕು. ಆಗ ದೆವ್ವಗಳನ್ನು ಓಡಿಸ್ಬೇಕಂತಂದ್ರೆ ರಹಸ್ಯ ಏನು, ದೆವ್ವಗಳನ್ನು ಓಡಿಸ್ಬೇಕು ಅಂತಂದ್ರೆ ದೇವರು ನಮ್ಮ ಜೊತೆ ಇರಬೇಕು, ಯೇಸು ಕ್ರಿಸ್ತನ ನಾಮ ನಮ್ಮಲ್ಲಿರಬೇಕು, ಯೇಸು ಕ್ರಿಸ್ತನ ನಮ್ಮಲ್ಲಿ ವಾಸ ಮಾಡ್ತಾ ಇರಬೇಕು. ನಾವು ಪವಿತ್ರಾತ್ಮ ಭರಿತರಾಗಿ ಪರಿಶುದ್ಧಾತ್ಮರ ಬಲದಿಂದ ತುಂಬಲ್ಪಟ್ಟವರಾಗಿರಬೇಕು. ತ್ರಿಯೇಕ ದೇವರಲ್ಲಿ ನಾವು ಇರಬೇಕು, ನಮ್ಮಲ್ಲಿ ತ್ರಿಯೇಕ ದೇವರು ಇರಬೇಕು. ಆದರೆ ತ್ರಿಯೇಕ ದೇವರ ಸಹಾಯವಿಲ್ಲದೆ ದೆವ್ವಗಳನ್ನು ಓಡಿಸೋದಕ್ಕೆ ಸಾಧ್ಯ ಇಲ್ಲ. ಆದರೆ ಪರಿಶುದ್ಧಾತ್ಮರು ಏನ್ ಮಾಡ್ತಾರೆ, ನಮಗೆ ಅವುಗಳನ್ನು ಓಡಿಸುವಂತ ಬಲವನ್ನ ಕೊಡ್ತಾರೆ. ನಾವು ತಂದೆಯಲ್ಲಿಯೂ ಕುಮಾರನಲ್ಲಿಯೂ ನೆಲೆಗೊಂಡಿರುವಾಗ ದೇವರ ಆತ್ಮರು ದೆವ್ವಗಳನ್ನು ಓಡಿಸುವಂತ ಬಲವನ್ನ ನಮಗೆ ಕೊಡ್ತಾರೆ. ಹಲ್ಲೆಲೂಯಾ. ಆದ್ರೆ ದೇವರು ದೆವ್ವಗಳನ್ನು ಓಡಿಸುವಂತ ಅಧಿಕಾರವನ್ನು ಬಲವನ್ನ ನಮಗೆ ಕೊಡ್ತಾರೆ. ಆದ್ರೆ ನಾವು ಒಂದು ಕಾರ್ಯದಲ್ಲಿ ಅತ್ಯಂತ ಎಚ್ಚರಿಕೆಯಿಂದ ಇರಬೇಕು. ಯಾವ ಕಾರ್ಯದಲ್ಲಿ ನಾವು ಎಚ್ಚರಿಕೆ ಆಗಿರಬೇಕು? ನಾವು ದೇವರ ವಾಕ್ಯವನ್ನು ಓದಿ ನೋಡುವಾಗ ಲೂಕನ ಬರೆದಂತ ಸುವಾರ್ತೆ 10ನೇ ಅಧ್ಯಾಯ 17ನೇ ವಾಕ್ಯವನ್ನು 20ನೇ ವಾಕ್ಯವನ್ನು ನಾವು ಓದಿ ನೋಡೋಣ. ತರುವಾಯ ಆ 70 ಮಂದಿಯು ಸಂತೋಷವುಳ್ಳವರಾಗಿ ಹಿಂತಿರುಗಿ ಬಂದು, ಸ್ವಾಮಿ, ದೆವ್ವಗಳು ಕೂಡ ನಿನ್ನ ಹೆಸರನ್ನು ಕೇಳಿ ನಮಗೆ ಅಧೀನವಾಗುತ್ತವೆ ಅಂದರು. ಯೇಸು ಕ್ರಿಸ್ತನ ಏನ್ ಮಾಡ್ತಾರೆ, 12 ಜನ ಅಪೊಸ್ತಲರನ್ನ ಸೇವೆ ಕಳಿಸ್ತಾರೆ. ಅದೇ ರೀತಿಯಾಗಿ ಇನ್ನೂ 70 ಜನಗಳನ್ನ ಇಬ್ಬಿಬ್ಬರ ಜೊತೆಯಾಗಿ ಅವ್ರ ಸೇವೆಗೆ ಅಂತ ಕಳುಹಿಸ್ಕೊಡ್ತಾರೆ.
ಇವರೆಲ್ಲ ಹೊರಟು ಹೋಗಿ ಸೇವೆಗಳನ್ನು ಮಾಡಿ ಹಿಂತಿರುಗಿ ಬಂದ ನಂತರ ಸಂತೋಷವಾಗಿ ಅವ್ರ ಹತ್ರ ಒಂದು ಮಾತು ಹೇಳ್ತಾರೆ. ಏನಂತಂತಂದ್ರೆ, ಸ್ವಾಮಿ, ದೆವ್ವಗಳು ಕೂಡ ನಿನ್ನ ಹೆಸರಿನಲ್ಲಿ ನಮಗೆ ಅಧೀನವಾಗುತ್ತವೆ. ಯೇಸುವೇ, ನಿನ್ನ ಹೆಸರು ಹೇಳಿದ ತಕ್ಷಣ ದೆವ್ವಗಳು ನಾವು ಹೇಳ್ದಂಗೆಲ್ಲ ಮಾಡುತ್ತೆ. ಬಿಟ್ಟೋಗುತ್ತೆ, ಸುಮ್ಮನೆ ಇರೋದ್ರೆ ಸುಮ್ಮನೆ ಇರುತ್ತೆ. ನಿನ್ನ ಹೆಸರಿನಲ್ಲಿ ದೆವ್ವಗಳು ನಾವು ಹೇಳ್ದಂಗೆಲ್ಲ ಕೇಳುತ್ತೆ ಸ್ವಾಮಿ ಅಂತ ತುಂಬಾ ಸಂತೋಷವಾಗಿ, ಅವ್ರ ಆಶ್ಚರ್ಯವಾಗಿ ಯೇಸು ಕ್ರಿಸ್ತನ ಹತ್ರ ಬಂದು ಹೇಳ್ತಾರೆ. ಆಗ ಯೇಸು ಕ್ರಿಸ್ತನು 20ನೇ ವಾಕ್ಯದಲ್ಲಿ ಅವರಿಗೆ ಒಂದು ಮಾತು ಹೇಳ್ತಾರೆ. ಆದರೂ ದೆವ್ವಗಳು ನಮಗೆ ಅಧೀನವಾಗಿವೆ ಎಂದು ಸಂತೋಷ ಪಡದೆ ನಮ್ಮ ಹೆಸರುಗಳು ಪರಲೋಕದಲ್ಲಿ ಬರೆದಿರುತ್ತವೆ ಎಂದು ಸಂತೋಷ ಪಡಿರಿ ಎಂಬುದಾಗಿ ಹೇಳಿದನು. ಆದರೆ ಇವರು ಈ ರೀತಿಯಾಗಿ ಸಂತೋಷದಿಂದ, ಆನಂದದಿಂದ, ಆಶ್ಚರ್ಯವಾಗಿರುವಾಗ, ಯೇಸುವೇ, ನಿಮ್ಮ ಹೆಸರಿನಲ್ಲಿ ದೆವ್ವಗಳು ನಾವು ಹೇಳ್ದಂಗೆಲ್ಲ ಕೇಳುತ್ತೆ ಸ್ವಾಮಿ, ಏನು ಆಶ್ಚರ್ಯ, ಎಂತ ಬರಲ್ಲ ನಮಗೆ ಅಂತ ಅಂದ್ಬಿಟ್ಟು ಅವರು ತುಂಬಾ ಉತ್ಸಾಹದಿಂದ ಮಾತಾಡ್ತಾ ಇರುವಾಗ ಯೇಸು ಕ್ರಿಸ್ತನ ಅವರನ್ನ ನೋಡಿ ಒಂದ್ ಮಾತು ಹೇಳ್ತಾರೆ. ಏನಂತಂದ್ರೆ, ದೆವ್ವಗಳು ನಮಗೆ ಅಧೀನವಾಗಿವೆ ಅಂತ ಹೇಳಿ ಸಂತೋಷ ಪಡಬೇಡಿ. ದೆವ್ವಗಳು ನನ್ನ ಹೆಸರಿನಲ್ಲಿ ನಮಗೆ ಅಧೀನವಾಗಿದ್ದು ನಿಜ, ನೀವು ಹೇಳ್ದಂಗೆ ಕೇಳಿದ್ದು ನಿಜ, ನೀವು ಹೇಳಿದಾಗ ಬಿಟ್ಟು ಹೋಗಿದ್ದು ನಿಜ. ಆದ್ರೆ ದೆವ್ವಗಳು ನಮಗೆ ಅಧೀನವಾಯಿತು ಅಂತ ಸಂತೋಷ ಪಡಬೇಡಿ ಅಂತ ಯೇಸು ಕ್ರಿಸ್ತನ ಅವರಿಗೆ ಹೇಳುವಂಥದ್ದನ್ನ ನಾವು ಕಾಣ್ತೀವಿ. ಆದ್ರೆ ನೀವು ಒಂದಕ್ಕೆ ಸಂತೋಷ ಪಡಿ. ಯಾವುದಕ್ಕೆ ಸಂತೋಷ ಪಡಿ ಅಂತಂತಂದ್ರೆ, ನಿಮ್ಮ ಹೆಸರುಗಳು ಪರಲೋಕದಲ್ಲಿ ಬರೆದಿರುತ್ತವೆ, ಅದಕ್ಕೆ ಸಂತೋಷ ಪಡಿ ಅಂತ ಅವ್ರು ಹೇಳ್ತಾರೆ. ಆಗ ಒಂದಕ್ಕೆ ನಾವು ಸಂತೋಷ ಪಡಬಾರದು, ಇನ್ನೊಂದಕ್ಕೆ ಸಂತೋಷ ಪಡಬೇಕು. ಯಾವುದಕ್ಕೆ ಸಂತೋಷ ಪಡಬಾರದು? ದೆವ್ವಗಳು ನಮಗೆ ಅಧೀನವಾಗುತ್ತವೆ ಅನ್ನೋದಕ್ಕೆ ನಾವು ಸಂತೋಷ ಪಡಬಾರದು. ಹಂಗಂದ್ರೆ ಅರ್ಥ ಏನು? ನಾನು ಪ್ರಾರ್ಥನೆ ಮಾಡಿದೆ, ಯಾರಿಗೋ ದೆವ್ವ ಹಿಡಿದಿತ್ತು, ಅದು ಬಿಡುಗಡೆ ಆಯಿತು, ಹೋಗಲಿದ ತಕ್ಷಣ ಹೋಗ್ಬಿಡ್ತು, ಅದು ನಾನು ಹೇಳ್ದಂಗೆಲ್ಲ ಅದು ಕೇಳ್ತಾ ಇದೆ. ಆದ್ರೆ ಅದನ್ನು ನೋಡಿ ನಾವು ಸಂತೋಷ ಪಡಬಾರ್ದು. ಹಂಗಾದ್ರೆ ಅರ್ಥ ಏನು? ಅದನ್ನು ನೋಡಿ ನಾವು ಸಂತೋಷ ಪಟ್ಟು ಅತಿಯಾಗಿ ನಮ್ಮನ್ನು ಹೆಚ್ಚಿಸ್ಕೊಂಡು, ನಾನು ಹೇಳ್ದಂಗೆ ದೆವ್ವ ಕೇಳುತ್ತೆ, ನಾನು ಹೋಗಂದ್ರೆ ಹೋಗ್ಬಿಡುತ್ತೆ, ನಾನು ಹೇಳಿದೆಲ್ಲ ದೆವ್ವ ಮಾಡುತ್ತೆ, ಆಗ ದೆವ್ವಗಳ ಮೇಲೆ ನನಗೆ ಅಧಿಕಾರ ಇದೆ ಅಂತ ನಾನೇನೋ ಮಹಾನ್ ಶಕ್ತಿ, ನಾನೇನೋ ತುಂಬಾ ವಿಶೇಷವಾದವನು, ನಾನೇನೋ ತುಂಬಾ ಬಲವುಳ್ಳವನು, ನಾನೇನೋ ದೊಡ್ಡ ಮನುಷ್ಯ, ದೆವ್ವಗಳು ನನ್ನ ಮುಂದೆ ನಿಂತ್ಕೊಳ್ಳೋದೇ ಇಲ್ಲ, ಎಲ್ಲ ನಡುಗುತ್ತೆ ನನ್ನ ಮುಂದೆ ಅಂತೆಲ್ಲ ಅನ್ಕೊಂಡು ನೀವು ಸಂತೋಷ ಪಡಬೇಡಿ. ದೆವ್ವಗಳು ನಮಗೆ ಅಧೀನವಾಗುತ್ತೆ ಅಂತ ನೀವು ಸಂತೋಷ ಪಟ್ರೆ ನಾಳೆ ಒಂದು ವೇಳೆ ಅದರಿಂದನೇ ನೀವು ಗರ್ವಪಟ್ಟು ಹಾಳಾಗಿ ಹೋಗ್ತೀರಾ. ಆದ್ರೆ ನೀವೇನ್ ಮಾಡಿ, ಅದಕ್ಕೆ ಸಂತೋಷ ಪಡಬೇಡಿ, ಆದ್ರೆ ಇನ್ನೊಂದಕ್ಕೆ ಸಂತೋಷ ಪಡಿ. ಯಾವುದಕ್ಕೆ? ನಿಮ್ಮ ಹೆಸರುಗಳು ಪರಲೋಕದಲ್ಲಿ ಬರೆದಿವೆ ಅನ್ನೋದಕ್ಕೆ ಸಂತೋಷ ಪಡಿ. ಹಾಗಂದ್ರೆ ಅವರು ಹೇಳುವಂತ ಅರ್ಥ ಏನು? ದೆವ್ವಗಳು ನಾನು ಹೇಳ್ದಂಗೆಲ್ಲ ಕೇಳ್ತು, ನಾನು ಹೋಗಂದ್ರೆ ಹೋಗ್ಬಿಡುತ್ತೆ ಅಂತ ಅನ್ಕೊಂಡು ಅದ್ರ ಬಗ್ಗೆ ಯೋಚನೆ ಮಾಡ್ಕೊಂಡಿರಬೇಡಿ. ಅದ್ರ ಬಗ್ಗೆ ಯೋಚನೆ ಮಾಡ್ಕೊಂಡಿದ್ರೆ ಒಂದು ವೇಳೆ ನೀವು ಗರ್ವಪಟ್ಟು ಕೆಟ್ಟು ಹೋಗೋದಕ್ಕೆ ಅವಕಾಶ ಆಗ್ಬಿಡುತ್ತೆ. ಸೈತನ್ ನಿಮ್ಮನ್ನೇ ವಂಚಿಸ್ಬಿಡ್ತಾನೆ, ಗರ್ವದಿಂದ ಹಾಳು ಮಾಡಿಬಿಡ್ತಾನೆ. ಆದ್ರೆ ನೀವೇನ್ ಮಾಡಿ, ನಾನು ಪಾಪಿ ಆಗಿದ್ದೆ ಅಂತ ನನ್ನನ್ನ ದೇವರು ಕ್ಷಮಿಸಿ, ನನ್ನನ್ನು ರಕ್ಷಿಸಿ, ತನ್ನ ಮಗನಾಗಿ ಮಾಡಿಕೊಂಡು ನಾನು ಜೀವವನ್ನು ಹೊಂದಿಕೊಳ್ಳುವ ಹಾಗೆ ನನ್ನ ಹೆಸರನ್ನ ಪರಲೋಕದಲ್ಲಿ ಬರೆದಿಟ್ಟಿದ್ದಾರೆ, ದೇವರೇ ನನಗೆ ಸ್ತೋತ್ರ ಅಂತ ಹೇಳಿ ಅದಕ್ಕೆ ಸಂತೋಷ ಪಡಿ. ದೆವ್ವ ಬಿಟ್ಟು ಹೋಯ್ತಂತ ನೋಡಿ ಸಂತೋಷ ಪಡಬೇಡಿ. ನನ್ನ ಹೆಸರು ಪರಲೋಕದಲ್ಲಿ ಬರೆಯಲ್ಪಟ್ಟಿದೆ, ನಾನು ದೇವರಾಜ್ಯಕ್ಕೆ ಹೋಗ್ತೀನಿ ಅಂತ ಸಂತೋಷ ಪಡಿ. ನಿಮ್ಮ ಗಮನ ಮೇಲ್ಗಡೆ ಇರಲಿ. ದೆವ್ವ ಬಿಟ್ಟು ಹೋದ ನಂತರ ಅದು ದೆವ್ವ ಒಂದು ಮನುಷ್ಯ ಹಿಡಿದಿರುವಾಗ, ಪ್ರಾರ್ಥನೆ ಮಾಡುವಾಗ ಅದೆಲ್ಲಿ ಬೀಳುತ್ತೆ? ನೆಲಕ್ಕೆ ಬಿದ್ದೋಗುತ್ತೆ. ದೆವ್ವರಿಂದ ಹಿಡಿಯಲ್ಪಟ್ಟು ನೆಲದಲ್ಲಿ ಉರುಳಾಡೋದನ್ನ ನೀವು ನೋಡಿ ಸಂತೋಷ ಪಡಬೇಡಿ. ಆದ್ರೆ ಮೇಲಕ್ಕೆ ನೋಡಿ, ಪರಲೋಕದಲ್ಲಿ ನನ್ನ ಹೆಸರು ಬರೆಯಲ್ಪಟ್ಟಿದೆ, ದೇವರೇ ನನ್ನನ್ನು ರಕ್ಷಿಸಿದಕ್ಕಾಗಿ ಸ್ತೋತ್ರ ಅಂತ ಅದಕ್ಕೆ ಸಂತೋಷ ಪಡಿ. ನಿಮ್ಮ ಗಮನ ಭೂಮಿಯ ಕಡೆಗೆ ಹೋದ್ರೆ ನೀವು ದಾರಿ ತಪ್ಪೋದಕ್ಕೆ ಅವಕಾಶ ಇರುತ್ತೆ. ನಿಮ್ಮ ಗಮನ ಮೇಲಿರಲಿ ಅಂತ ಯೇಸು ಕ್ರಿಸ್ತನು ನಮಗೆ ಬುದ್ಧಿ ಹೇಳುವಂಥದ್ದನ್ನು ನಾವು ಕಾಣ್ತೀವಿ. ಆಗ ದೇವರಾತ್ಮರು ನಮಗೆ ದೆವ್ವಗಳನ್ನು ಹೊರಡಿಸುವಂಥ ಅಧಿಕಾರವನ್ನು, ಬಲವನ್ನು ಕೊಟ್ಟು ನಮ್ಮನ್ನು ನಡೆಸ್ತಾರೆ. ಆದರೆ ನಾವೇನ್ ಮಾಡಬೇಕು? ದೆವ್ವಗಳು ನಮಗೆ ಅಧೀನ ಆಗುತ್ತೆ ಅಂತ ಸಂತೋಷ ಪಡಬಾರ್ದು. ಎಂತೆಂಥ ದೆವ್ವಗಳೆಲ್ಲ ನಾನು ನೋಡಿಸ್ಬಿಟ್ಟಿದ್ದೀನಿ ಗೊತ್ತಾ? ಯಾರೆಲ್ಲ ಪ್ರೇಯರ್ ಮಾಡಿದ್ರು ಕೂಡ ಏನೂ ಆಗಿಲ್ಲ. ನಾನು ಒಂದು ಮಾತು ಹೇಳಿದೆ, ದೆವ್ವ ಹಂಗೆ ಹೋಗ್ಬಿಡ್ತು. ಸಂತೋಷ ಪಡಬೇಡಿ. ಇವತ್ತು ಒಂದು ವೇಳೆ ದೆವ್ವಗಳನ್ನ ಮನುಷ್ಯರಿಂದ ಆಚೆ ಹಾಕಿ ನಾವು ಸಂತೋಷ ಪಡ್ತಾ ಇದ್ರೆ, ಒಂದು ವೇಳೆ ಅದರಲ್ಲೇ ಗರ್ವಪಟ್ಟು ನಾವು ದಾರಿ ತಪ್ಪಿ ಹೋಗೋದಕ್ಕೆ ಅವಕಾಶ ಇರುತ್ತೆ. ನಾಳೆ ಒಂದು ದಿವಸ ದೇವ್ರ ಮುಂದೆ ಬಂದಾಗ ದೇವರು ನಮ್ಮನ್ನು ಆಚೆ ಹಾಕ್ಬಿಡ್ತಾರೆ, ನೀನು ಯಾರೋ ಗೊತ್ತಿಲ್ಲ ಅಂತ. ಆಗ ಇವತ್ತು ದೆವ್ವಗಳು ಆಚೆ ಹೋಯ್ತು ಅಂತ ನಾವು ಸಂತೋಷ ಪಟ್ಟು ನಾಳೆ ದೇವ್ರ ನಮ್ಮನ್ನು ಆಚೆ ಹಾಕೋ ಪರಿಸ್ಥಿತಿ ಬರಬಾರದು. ಆದ್ರೆ ದೆವ್ವಗಳನ್ನು ಹೊರಡಿಸಿ, ನಾನು ಪಾಪಿ ಆಗಿದ್ದೆ, ದೇವರನ್ನು ಸೇರಿಸಿಕೊಂಡ್ರು, ದೇವರೇ ನನಗೆ ಸ್ತೋತ್ರ ಅಂತ ನಾವು ದೇವರನ್ನು ಮಹಿಮೆ ಪಡಿಸುವಂತವರಾಗಿ, ಅದರಲ್ಲಿ ಸಂತೋಷ ಪಡುವಂತವರಾಗಿ ಇರಬೇಕು. ಹಲ್ಲೆಲೂಯಾ. ಆ ರೀತಿಯಾಗಿ ಜೀವಿಸೋದಕ್ಕೆ
ದೇವರು ನಮಗೆ ಸಹಾಯ ಮಾಡಲಿ. ಪರಿಶುದ್ಧಾತ್ಮರು ಮಾಡುವಂಥ ಕಾರ್ಯಗಳೇನು? ಪರಿಶುದ್ಧಾತ್ಮರು ಮಾಡುವಂಥ ಕಾರ್ಯಗಳು ಅನೇಕವಾಗಿವೆ. ಅದರಲ್ಲಿ ಒಂದು, ಅವರು ನಮ್ಮನ್ನು ದೆವ್ವಗಳನ್ನು ಹೊರಡಿಸುವಂಥ ಅಧಿಕಾರವನ್ನು, ಬಲವನ್ನು ಕೊಟ್ಟು ಅವುಗಳ ಕ್ರಿಯೆಗಳನ್ನು ಅಳಿಸುವ ಹಾಗೆ ನಮ್ಮನ್ನು ಅವರು ಶಕ್ತರಾಗಿ ಮಾಡ್ತಾರೆ. ಹಲ್ಲೆಲೂಯಾ. ಈ ಪವಿತ್ರಾತ್ಮನಿಂದ ನನ್ನನ್ನು, ನಿಮ್ಮನ್ನು ತುಂಬಿಸಿ, ನಮ್ಮನ್ನು ನಡೆಸಿ, ನಮ್ಮ ಮುಖಾಂತರ ಅನೇಕ ದೆವ್ವಗಳಿಂದ ಕಟ್ಟಲ್ಪಟ್ಟವರಿಗೆ ಬಿಡುಗಡೆ ಮಾಡಿ ಅವರನ್ನು ಸೆರೆಯಿಂದ ಹೊರತರಬೇಕು, ರಕ್ಷಣೆಗೆ ತರಬೇಕು ಅಂತ ಹೇಳಿ ದೇವರು ಇಷ್ಟಪಡ್ತಾರೆ. ಅದಕ್ಕೆ ನಮ್ಮನ್ನು ನಾವು ಒಪ್ಪಿಸಿಕೊಡಬೇಕು. ನಾವೆಲ್ಲ ಕಣ್ಣುಗಳನ್ನು ಮುಚ್ಚಿ ದೇವರನ್ನು ನೋಡಿ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ಪರಲೋಕದ ನಮ್ಮ ತಂದೆಯೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಈ ಒಂದು ಮಧ್ಯಾಹ್ನದ ಸಮಯದಲ್ಲಿ ನಮ್ಮನ್ನು ನೋಡಿ ಪ್ರಾರ್ಥಿಸುತ್ತೇವೆ. ಪವಿತ್ರಾತ್ಮರು ದೆವ್ವಗಳನ್ನು ಹೊರಡಿಸುವಂಥ ಬಲವನ್ನು ನಮಗೆ ಕೊಟ್ಟು ಅವುಗಳ ಕ್ರಿಯೆಗಳನ್ನು ಅಳಿಸುವ ಹಾಗೆ ನಮ್ಮನ್ನು ಶಕ್ತರಾಗಿ ಮಾಡುವರು. ಅದಕ್ಕಾಗಿ ತಂದೆಯೇ ನಿಮಗೆ ಸ್ತೋತ್ರ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ದೇವರ ಆತ್ಮನ ಬಲದಿಂದ ದೆವ್ವಗಳನ್ನು ಹೊರಡಿಸಿದನು. ತನ್ನ ಕರ್ತನ ಆತ್ಮನು ತನ್ನ ಮೇಲೆ ಇದ್ದದ್ದರಿಂದ ಸೆರೆಯಲ್ಲಿರುವಂಥವರುಗಳನ್ನು ತಾನು ಹೊರತಂದನು. ತಂದೆ, ಅದರ ಹಾಗೆ ನಿಮ್ಮ ಆತ್ಮರಿಂದ ನಮ್ಮನ್ನು ತುಂಬಿಸಿ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಪರಿಶುದ್ಧ ಆತ್ಮರ ಬಲದಿಂದ ನಾವು ದೆವ್ವಗಳನ್ನು ಹೊರಡಿಸುವಂತೆ ನಮ್ಮನ್ನು ಶಕ್ತರಾಗಿ ಮಾಡುವಿರಿ. ಅದಕ್ಕೋಸ್ಕರವಾಗಿ ನಿಮಗೆ ಸ್ತೋತ್ರ. ತಂದೆಯೇ, ನಿಮ್ಮ ವಾಕ್ಯದಲ್ಲಿ ನಮಗೆ ವಾಗ್ದಾನ ಮಾಡಲ್ಪಟ್ಟಿರುವಂಥ ಈ ಒಂದು ಕಾರ್ಯಗಳನ್ನು ನಮಗೆ ನೀವು ಅನುಗ್ರಹಿಸಿ ನಮ್ಮನ್ನು ನಡೆಸಬೇಕೆಂದು ಪ್ರಾರ್ಥಿಸುತ್ತೇವೆ. ತಂದೆಯೇ, ನಮ್ಮೆಲ್ಲರನ್ನ ನಿಮ್ಮ ಆತ್ಮರಿಂದ ತಂದೆಯೇ ನೀವು ತುಂಬಿಸಿರಿ. ನಮ್ಮೆಲ್ಲರನ್ನು ತಂದೆಯೇ ದೆವ್ವಗಳನ್ನು ಹೊರಡಿಸುವಂಥ ತಂದೆಯೇ ಶಕ್ತಿಯನ್ನು ಕೊಟ್ಟು ಸೈತಾನನ ಕ್ರಿಯೆಗಳನ್ನು ಅಳಿಸುವಂತಹ ಬಲವನ್ನು ಕೊಟ್ಟು ನಡೆಸಬೇಕೆಂಬುದಾಗಿ ನಾವು ಪ್ರಾರ್ಥಿಸುತ್ತೇವೆ. ಅಪೊಸ್ತಲರು ಯೇಸು ಕ್ರಿಸ್ತನ ನಾಮದಲ್ಲಿ ಪರಿಶುದ್ಧಾತ್ಮರ ಬಲದಿಂದ ದೆವ್ವಗಳಿಂದ ಹಿಡಿಯಲ್ಪಟ್ಟವರನ್ನು ಬಿಡುಗಡೆಗೊಳಿಸುತ್ತಾ ತಂದೆಯ ಸೈತಾನನ ಕ್ರಿಯೆಗಳನ್ನು ಅಳಿಸುತ್ತಾ ಅವರು ಸಂಚರಿಸಿದರಲ್ಲ, ಅದರ ಹಾಗೆ ನಾವು ಸಹ ತಂದೆಯೇ ಪ್ರಾರ್ಥನೆ ಮಾಡುವಾಗ ಅನೇಕ ದೆವ್ವಗಳಿಂದ ಹಿಡಿಯಲ್ಪಟ್ಟಂಥವರಿಗೆ ಬಿಡುಗಡೆಯಾಗಿ ದೆವ್ವದ ಕ್ರಿಯೆಗಳನ್ನು ಅಳಿಸಲ್ಪಟ್ಟು ತಂದೆಯೇ ಜನಗಳು ತಂದೆಯೇ ಉಪಶಮನವನ್ನು ಕಂಡುಕೊಳ್ಳುವ ಹಾಗೆ, ಸತ್ಯವನ್ನು ಅರಿಯದಿರುವಂತೆ ಜನಗಳು ರಕ್ಷಣೆಗೆ ಬರುವ ಹಾಗೆ ತಂದೆಯೇ ನೀವು ಕ್ರಿಯೆ ಮಾಡಬೇಕೆಂಬುದಾಗಿ ನಾವು ಪ್ರಾರ್ಥಿಸುತ್ತೇವೆ. ನಿಮ್ಮ ಆತ್ಮರಿಂದಲೂ ತಂದೆಯ ಬಲದಿಂದಲೂ ನಮ್ಮನ್ನು ಅಭಿಷೇಕಿಸಿರಿ. ತಂದೆಯೇ ದೆವ್ವಗಳನ್ನು ಹೊರಡಿಸುವಂಥ ಬಲವನ್ನು ಕೊಟ್ಟು ಅವುಗಳ ಕ್ರಿಯೆಗಳನ್ನು ಅಳಿಸುವಂಥ ಶಕ್ತಿಯನ್ನು ಕೊಟ್ಟು ನಮ್ಮನ್ನು ನಡೆಸಬೇಕೆಂಬುದಾಗಿ ನಾವು ಪ್ರಾರ್ಥಿಸುತ್ತೇವೆ. ತಂದೆಯೇ, ಆದರೆ ಅದೇ ಸಮಯದಲ್ಲಿ ದೆವ್ವಗಳು ನಮಗೆ ಅಧೀನವಾಗುತ್ತವೆಂಬುದಾಗಿ ನಾವು ಸಂತೋಷ ಪಡದೆ, ನಾವು ನಮ್ಮ ಹೆಸರುಗಳು ಪರಲೋಕದಲ್ಲಿ ಬರೆಯಲ್ಪಟ್ಟಿವೆ ಎನ್ನುವುದಾಗಿ ನಾವು ಸಂತೋಷ ಪಡುವುದರಲ್ಲಿ ಗಮನವಾಗಿರುವ ಹಾಗೆ ನಮಗೆ ಸಹಾಯವನ್ನು ಮಾಡಿರಿ. ತಂದೆಯೇ, ನಮ್ಮ ಕೃಪೆಯು ನಮ್ಮೆಲ್ಲರ ಸಂಗಡ ಇರಲಿ ಎಂಬುದಾಗಿ ನಾವು ಪ್ರಾರ್ಥಿಸುತ್ತೇವೆ. ಈ ದಿವಸದಲ್ಲಿ ನಮಗೆ ವಿರುದ್ಧವಾಗಿ ಏನೇ ದೆವ್ವದ ಕ್ರಿಯೆಗಳು, ಸೈತಾನನ ಕ್ರಿಯೆಗಳು ಹೋರಾಡುತ್ತಿದ್ದರೂ ಅವೆಲ್ಲವನ್ನು ತಂದೆಯು ಅಳಿಸಿ ಅವುಗಳನ್ನು ಜಯಿಸಿ ಮುನ್ನಡೆಯುವ ಹಾಗೆ ದೇವರ ಆತ್ಮರಲ್ಲಿ ನಮಗೆ ನೀವು ಬಲವನ್ನು ಕೊಡಬೇಕೆಂಬುದಾಗಿ ಪ್ರಾರ್ಥಿಸುತ್ತೇವೆ. ಬಲಪಡಿಸಿರಿ ತಂದೆಯೇ, ನಮ್ಮನ್ನು ನಡೆಸಿರಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತಿದ್ದೇವೆ, ಪರಲೋಕದ ನಮ್ಮ ತಂದೆಯೇ. ಆಮೇನ್. ಆಮೇನ್.